ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಸತೋ ಪ್ರಧಾನ, ಸತೋ, ರಜೋ ಪ್ರಧಾನ, ರಜೋ, ತಮೋ, ತಮೋ ಪ್ರಧಾನ ಅಂತ. ಹಂಗಂದ್ರೇನು? ಇದನ್ನು ನಾವು ಮುರಳಿಯಲ್ಲಿ ಪುನಃ ಪುನಃ ಬಾಬಾರವರು ಹೇಳ್ತಾ ಇರ್ತಾರೆ. ಬೇರೆ ಸತೋ ಪ್ರಧಾನ ಅಂತಂದರೆ ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು, ವ್ಯಕ್ತಿ, ಚೈತನ್ಯ ಶಕ್ತಿ ಇರ್ಬೋದು, ಜಡ ಶಕ್ತಿ ಇರ್ಬೋದು, ಅದು ಮೂಲ ಸ್ವರೂಪದಲ್ಲೇ ಇರ್ತದೆ. ಆವಾಗ ಅದರ ಒಂದು ಗುಣ ಸತೋ ಪ್ರಧಾನ. ಆಮೇಲೆ ಅದನ್ನು ಉಪಯೋಗ ಮಾಡ್ತಾ 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 ಹೋದಾಗ ಅದರ ಒಂದು ಕ್ವಾಲಿಟೀಸ್ ಏನಿದೆ, ವಿಶೇಷತೆ ಶಕ್ತಿ ಏನಿದೆ, ಅದು ಕಡಿಮೆ ಆಗ್ತಾ ಹೋಗ್ತದೆ. ಆ ಕಡಿಮೆ ಆಗುವಂಥ ಹಂತವನ್ನು ಈ ರೀತಿ ಹೆಸರನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ನಾವೆಲ್ಲ ಬಟ್ಟೆ ಹಾಕೊಳ್ತೀವಲ್ವಾ? ಹಾಕೊಳ್ತೀವ? ಹಾಕೊಳ್ತೀವಿ. ಸರಿ. ಹೊಸದಾಗಿದ್ದಾಗ ಹೇಗಿರ್ತದೆ? ಚೆನ್ನಾಗಿರ್ತೀವಿ. ಹೊಸ ಬಟ್ಟೆ ಅಂಗಡಿಯಿಂದ ತಂದಾಗ ಹೇಗಿರ್ತದೆ? ಚೆನ್ನಾಗಿರ್ತದೆ. ಆಮೇಲೆ ಅದನ್ನು ಧರಿಸ್ತಾ ಧರಿಸ್ತಾ ಹೋದಾಗ ಏನಾಗ್ತದೆ? ಹೋಗ್ತಾ ಇರ್ತೇವೆ. ನಿಧಾನಕ್ಕೆ ಬಣ್ಣ ಕಡಿಮೆ ಆಗ್ತದೆ, ನಿಧಾನಕ್ಕೆ ಹರಿದು ಹೋಗ್ಬೋದು, ಅದರ ಶಕ್ತಿ ಕಡಿಮೆ ಆಗ್ಬೋದು ಅಲ್ವಾ? ಹಾಗೆ ಇಲ್ಲಿ ಇರುವಂಥ ಪ್ರತಿಯೊಂದು ವಸ್ತುಗಳು ಚೈತನ್ಯವಾಗಿರಲಿ ಜಡವಾಗಿರಲಿ ಈ ಹಂತವನ್ನು ದಾಟ್ಬಿಟ್ಟು ಬರಬೇಕಾಗ್ತದೆ. ಪರಮಧಾಮದಿಂದ ಆತ್ಮ ಬಂದಾಗ ಅದು ಯಾವ ಯುಗದಲ್ಲಾದರೂ ಬರಲಿ, ಎಲ್ಲ ಆತ್ಮಗಳು ಸತ್ಯಯುಗದಲ್ಲಿ ಬರೋದಿಲ್ವಲ್ಲ? ಅರ್ಥವಾ? ಇಲ್ಲ. ಸತ್ಯಯುಗದಲ್ಲೂ ಕೆಲವೊಂದು ಆತ್ಮಗಳು ಪರಂಧಾಮದಿಂದ ಡೈರೆಕ್ಟ್ ಬರ್ತವೆ, ತ್ರೇತಾಯುಗದಿಂದ ಬರ್ತವೆ, ದ್ವಾಪರ ಯುಗದಲ್ಲಿ ಬರ್ತವೆ, ಕಲಿಯುಗದಲ್ಲಿ ಬರ್ತವೆ, ಕಲಿಯುಗದ ಅಂತ್ಯದಲ್ಲಿ ಬರ್ತವೆ. ಯಾವ ಆತ್ಮಗಳು ಪರಮಧಾಮದಿಂದ ಆರಂಭದಲ್ಲಿ ಬಂದಿಡ್ತಾರೋ ಅವ್ರು ಫಸ್ಟಿಗೆ ಹೇಗಿರ್ತಾರೆ? ಸತೋ ಪ್ರಧಾನ. ಅಂದರೆ ಅದರಲ್ಲಿ ಸತ್ಯವಾಗಿರುವಂಥದ್ದು, ಆ ಆತ್ಮನಿಗೆ ಒಳ್ಳೆಯದಾಗುವಂಥದ್ದು, ಅದರ ಮೂಲಕ ವಿಶ್ವಕ್ಕೆ ಒಳ್ಳೆಯದಾಗುವಂಥ ಗುಣಲಕ್ಷಣಗಳು ಅದರಲ್ಲಿ ಇರತ್ತೆ. ಯಾವುದಲ್ಲಿ? ಆ ವಸ್ತುವಿನಲ್ಲಿ. ಅದು ಸ್ಥೂಲನೇ ಇರಲಿ, ಅದು ಸೂಕ್ಷ್ಮನೇ ಇರಲಿ ಅಲ್ವಾ? ಫಸ್ಟಿಗೆ ಆತ್ಮ ಬಂದಾಗ ಆತ್ಮದಲ್ಲಿ ಏನಿರ್ತದೆ ಹೇಳಿ ನೋಡೋಣ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಪವಿತ್ರತೆ ಇರತ್ತೋ ಇರಲ್ವೋ? ಇರುತ್ತೆ. ಅಲ್ವಾ? ಬಟ್ಟೆಯನ್ನು ಕೂಡ ಫಸ್ಟಿಗೆ ನೀವು ಹೊಸದಾಗಿ ತಗೊಂಡಾಗ ಕ್ಲೀನ್ ಆಗಿ ಇರ್ತದಲ್ವಾ? ಹೌದು. ಉಪಯೋಗ ಮಾಡ್ತಾ ಮಾಡ್ತಾ ಮಲಿನ ಆಗತ್ತಲ್ವಾ? ಪಾತ್ರೆಯನ್ನು ಮೊದಲು ಕ್ಲೀನ್ ಆಗಿರ್ತದೆ, ಉಪಯೋಗ ಮಾಡ್ತಾ ಮಾಡ್ತಾ ಶೈನಿಂಗ್ ಹೆಚ್ಚಿಗೆ ಆಗತ್ತೋ ಕಡಿಮೆ ಆಗತ್ತೋ? ಒಮ್ಮೆ ಹಾಗೆ ಆಭರಣಗಳು ಉಪಯೋಗ ಮಾಡ್ತಾ ಹೋದಾಗ ಏನಾಗ್ತದೆ? ಕ್ವಾಲಿಟೀಸ್ ಒಮ್ಮೆ ಕಡಿಮೆ ಆಗತ್ತಲ್ವಾ? ಮನೆ ಕಟ್ಟಿರ್ತೀರ, ಹೊಸದಾಗಿ ಎಷ್ಟು ಚೆನ್ನಾಗಿರ್ತದೆ, ನಿಧಾನಕ್ಕೆ ಹೋಗ್ತಾ 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 ಪೇಂಟ್ ಕಡಿಮೆ ಆಗ್ತದೆ, ವೀಕ್ ಆಗ್ತಾ ಹೋಗ್ತದೆ, ಮಳೆ ನೀರು ಒಳಗಡೆ ಬರ್ತಾ ಹೋಗ್ತದೆ, ಹೌದು ಅಲ್ವೋ? ಶರೀರನು ಕೂಡ ವಯಸ್ಸಾಗ್ತಾ ಆಗ್ತಾ ಹೋದಾಗ ಏನಾಗ್ತದೆ? ವೀಕ್ ಆಗುತ್ತೆ. ಕಾಯಿಲೆಗಳು ಬರ್ತಾವ ತಾನೆ? ಹಾಗೆ ಆ ವಸ್ತುವಿನ ಉನ್ನತವಾದಂತ ಹಂತಕ್ಕೆ ಸತೋ ಪ್ರಧಾನ ಅಂತ ಹೇಳ್ತಾರೆ. ಒಂದು ಆತ್ಮೇರಿ ಈ ಒಂದು 4-5 ಸ್ಟೇಜನ್ನ ಪಾಸ್ ಮಾಡಲಿಕ್ಕೆ 5,000 ವರ್ಷನೂ ತಗೊಳ್ಬಹುದು, ಅಥವಾ 1 ತಿಂಗಳು ಕೂಡ ತಗೊಳ್ಬಹುದು. ಅರ್ಥ ಆಯ್ತಾ? ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? 1 ತಿಂಗಳು ಹೇಗಣ್ಣ? ಹೇಗೆ ಅಂತ ಹೇಳ್ತೀನಿ. ಸತ್ಯುಗದ ಆರಂಭದಲ್ಲಿ ಆತ್ಮ ಬಂದಿದೆ ಅಂತ ತಿಳ್ಕೊಳ್ಳಿ. ಕಲಿಯುಗದ ಅಂತ್ಯದವರೆಗೂ ಬಂದಾಗ ಸ್ಟೇಜ್ ದಾಟ್ಲಿಕ್ಕೆ ಎಷ್ಟು ವರ್ಷ ಆಯ್ತು? 5,000 ವರ್ಷ. ಓಕೆ. ನಾಟಕ ಮುಗಿಯುವಂತ 1 ತಿಂಗಳ ಮೊದಲು ಪರಮಧಾಮದಿಂದ ಆತ್ಮ ಬಂತು. ಯಾವಾಗ ಬಂತು? 1 ತಿಂಗಳು. ಅದೇ ಪಾತ್ರ 1 ತಿಂಗಳು ಅಷ್ಟೇ ಶರೀರವನ್ನ ಪ್ರವೇಶ ಮಾಡಿತು. ಸರಿ. ಅದೇ 1 ತಿಂಗಳಲ್ಲಿ ಏನ್ ಮಾಡ್ಬಿಡ್ತದೆ ಅಂತಂದ್ರೆ ಅದು ಎಲ್ಲಾ ಹಂತವನ್ನ ಏನ್ ಮಾಡ್ಬಿಡ್ತದೆ? ಪಾಸ್ ಮಾಡ್ಬಿಟ್ಟು ಹೋಗ್ಬಿಡ್ತದೆ. ಅದಕ್ಕೆ ನೀವೇನು ಹೇಳ್ತೀರ ಅನ್ನೋದ್ರೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡಿ ಅಂತ ಬಿಟ್ಟು ಹೇಳ್ತೀರ ಅಲ್ವಾ? ಇವಾಗ ನೋಡಿ, ಕೆಲವೊಂದು ಸಾಧು ಸನ್ಯಾಸಿಗಳು ಮಠಾಧೀಶರನ್ನ ನೀವು ನೋಡ್ತೀರಿ ಅಲ್ವಾ?
ಫಸ್ಟಿಗೆ ಬಂದಾಗ ತಮ್ಮನ್ನು ತಾವು ದೇವ ಮಾನವರು, ನಮ್ಮಲ್ಲಿ ದೇವರು ಬರ್ತಾರೆ ಅಂತ ಹೇಳ್ತಾರೆ. ಉದಾಹರಣೆಗೆ ಆಶಾರಾಮ್ಜಿ ಬಾಪು ಹೆಸರು ಕೇಳಿದ್ದೀರಾ? ಹಾ, ಆಶಾರಾಮ್ಜಿ ಬಾಪು ಅಂತ ಬೇಡ. ನಿತ್ಯಾನಂದನ ಹೆಸರು ಕೇಳಿದ್ದೀರಾ? ಕೇಳಿ ಬಿಡದಿ ನಿತ್ಯಾನಂದ ಕೇಳಿದ್ದೀರಾ? ಫಸ್ಟ್ ಜನರನ್ನ ಎಷ್ಟು ಆಕರ್ಷಣೆ ಮಾಡಿದಾರ ಅವರು, ಹೌದಾ? ಯಾಕೆ ಆಕರ್ಷಣೆ ಮಾಡಿದ್ರೆ ಹೇಳಿ? ಪರಂಧಾಮದಿಂದ ಬಂದಿರುವಂತ ಏನು ಮೂಲ ಆತ್ಮವಾಗಿರುವಂತ ಕಾರಣದ ಆಕರ್ಷಿತವಾಗತ್ತೆ, ಹೌದಾ? ಉದಾಹರಣೆಗೆ ಒಂದು ಚಿಕ್ಕ ಮಗು ಈ ಪ್ರಪಂಚಕ್ಕೆ ಬಂದಾಗ ಎಲ್ಲರನ್ನು ಆಕರ್ಷಣೆ ಮಾಡತ್ತೋ ಮಾಡಲ್ವೋ? ಮಾಡುತ್ತೆ. ಆವಾಗ ಜನ ಅದನ್ನ ಹಿಂದೂ ಮುಸ್ಲಿಂ ಅಂತ ನೋಡ್ತಾರೆ. ಚಿಕ್ಕ ಮಗುದು ಯಾರಿದ್ದೂ ಕೂಡ ಅದನ್ನು ಮುದ್ದು ಮಾಡ್ತಾರೆ, ಯಾರಾದ್ರೂ ಚಾಕ್ಲೇಟ್ ಕೊಡ್ತಾರೆ, ಹೌದು ತಾನೇ? ಹೌದು. ಯಾಕಂದ್ರೆ ಆ ಮಗುವಿನ ಮನಸ್ಸಿನಲ್ಲಿ ವ್ಯತ್ಯಾಸ ಇರೋದಿಲ್ಲ. ಶ್ರೀಮಂತರು, ಬಡವರು, ಓದ್ದವರು, ಓದ್ದೇ ಇರೋರು, ಜಾತಿ, ಮತ, ಪಂಥ ಭೇದ ಅದಲ್ಲಿ ಇರೋದಿಲ್ಲ. ಯಾರಲ್ಲಿ? ಮಗುವಿನಲ್ಲಿ. ಭೂಮಿನ ಅದಕ್ಕಾಗಿ ಆ ಮಗು ಎಲ್ಲರಿಗೂ ಕೂಡ ಏನಾಗ್ತದೆ? ಇಷ್ಟ ಆಗುತ್ತೆ. ಆಗ್ತದೆ ಅಲ್ವಾ? ಹೊಸ ಬಟ್ಟೆ ಎಲ್ಲರಿಗೂ ಇಷ್ಟವಾಗ್ತದಲ್ವಾ? ಹೊಸ ಹೌದು. ಆಭರಣ ಎಲ್ಲರಿಗೂ ಇಷ್ಟವಾಗತ್ತಲ್ವಾ? ಹೊಸ ಮನೆ ಎಲ್ಲರಿಗೂ ಇಷ್ಟವಾಗತ್ತಲ್ವಾ? ಹಾಗೆ ಆತ್ಮೀಯರೇ, ಅದಕ್ಕಾಗಿ ನಾವು ಕೆಲವೊಂದ್ಸರಿ ಏನ್ ಹೇಳ್ತೀವಿ, ಅಂಡವ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ನಮ್ಗೆ ದುಃಖದ ಮೇಲೆ ದುಃಖ ಬರ್ತಾನೇ ಇದೆ. ಪಕ್ಕದ ಮನೆಯವರು ಏನ್ ಮಾಡ್ತಿದ್ದಾರೆ? ಲಂಚ ತಗೊಳ್ತಾ ಇದ್ದಾರೆ, ಮೋಸ ಮಾಡ್ತಿದ್ದಾರೆ, ಬಿಲ್ಡಿಂಗ್ ಕಟ್ಟಿದ್ದಾರೆ, ಅವ್ರಿಗೇನು ಶಿಕ್ಷೆನೇ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಯಾಕಾಗ್ತಾ ಇಲ್ಲ? ಪರಮಧಾಮದಿಂದ ಹೊಸದಾಗಿ ಬಂದಿದ್ದಾರೆ, ಇನ್ನು ಲೆಕ್ಕಾಚಾರ ಇನ್ನು ಆಗಿದ್ರು ಕೂಡ ತೀರಿಸುವಂತ ಸಮಯ ಬಂದಿಲ್ಲ. ಇವಾಗ ಯಾರಾದ್ರೂ ಸರಾಯಿ ಕುಡಿದ ತಕ್ಷಣದಲ್ಲಿ ಲಿವರ್ ಡ್ಯಾಮೇಜ್ ಆಗ್ಬಿಡ್ತದಾ? ಇಲ್ಲ ತಾನೆ? ಅವಾಗ ಅವನೇನ್ ಹೇಳ್ತಾನೆ? ಲಿವರ್ ಡ್ಯಾಮೇಜ್ ಆಗೋರು ನಾನು 10 ವರ್ಷದಿಂದ ಕುಡಿತಾ ಇಲ್ವ, ನನಗೇನಾಗಿದೆ ಅಂತ ಹೇಳ್ತಾನೆ ಹೇಳಲ್ವೋ? 15 ವರ್ಷ ಆದ್ಮೇಲೆ ಗೊತ್ತಾಗ್ತದೆ ತಾನೇನ್ ತಪ್ಪು ಮಾಡಿದ್ದೀನಿ ಅಂತ. ಆದ್ರೆ ಸಮಯ ಅವಾಗ ಏನಾಗಿರ್ತದೆ? ಬಂದಿರುತ್ತೆ ಅವಾಗ. ಮೀರೋಗ್ಬಿಟ್ಟಿರ್ತದೆ, ಅವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು. ಹಾಗೆ ಆತ್ಮಗಳಿರ್ಬೋದು, ಪ್ರಕೃತಿ ಇರ್ಬೋದು, ಎಲ್ಲನೂ ಕೂಡ ಏನ್ ಮಾಡಬೇಕು? ಈ ನಾಟಕದ ನಿಯಮದ ಅನುಸಾರ ಎಲ್ಲರೂ ಕೂಡ ಸತೋ ಪ್ರಧಾನ, ಸತೋ ಆಮೇಲೆ ರಜೋ ತಮೋ ಪ್ರಧಾನದಲ್ಲಿ ಪಾಸ್ ಆಗಲೇಬೇಕು, ಒಬ್ಬರನ್ನ ಬಿಟ್ಟು. ಯಾರವರು? ಭಗವಂತ. ಶಿವಬಾಬಾ. ಎಷ್ಟೇ ತಮೋ ಪ್ರಧಾನ ಪ್ರಪಂಚದಲ್ಲಿ ಬಂದ್ರೂ ಕೂಡ ತಮೋ ಪ್ರಧಾನತೆಯ ಪ್ರಭಾವ ಅವರ ಮೇಲೆ ಬೀಳೋದಿಲ್ಲ. ಬೀಳಲ್ಲ. ಯಾಕೆ? ಅವತರಿತ ಆತ್ಮ ಬರ್ತಾರೆ ಹೋಗ್ತಾರೆ. ಯಾಕಂತಂದ್ರೆ ಅವರು ಅದರ ಜೊತೆಗೆ ಜೋಡಣೆ ಹಾಗಾಗಿ ಆಗೋದಿಲ್ಲ. ಅವರು ಅಭೋಕ್ತ, ಅದನ್ನ ಅನುಭವಿಸೋದಿಲ್ಲ. ಅವ್ರು ಇರ್ತಾರೆ, ಅದೇನ್ ಮಾಡೋದಿಲ್ಲ, ಅವರು ಅನುಭವಿಸೋದಿಲ್ಲ. ಕೆಲವೊಂದ್ಸಲ ನೋಡಿ, ನೀವು ಈಶ್ವರಿ ಸೇವೆಯಲ್ಲಿ ಚೆನ್ನಾಗಿ ಸೇವೆ ಮಾಡ್ತೀರಿ, ಎಷ್ಟೇ ಸುಸ್ತಾದ್ರೂ ಸುಸ್ತು ಅಂತ ನಿಮ್ಗೆ ಅನ್ಸೋದೇ ಇಲ್ಲ, ಹೌದಾ? ಹೌದು. ಚಿಕ್ಕ ಮಕ್ಕಳಿಗೆ ಎಷ್ಟು ಬೇಕಾದ್ರೂ ಬಿಸಿಲು ಬರ್ಲಿ, ಮಳೆ ಬರ್ತಾ ಇಲ್ಲ, ಕ್ರಿಕೆಟ್ ಆಡ್ತಾ ಇದ್ರೆ ಅವ್ರಿಗೆ ನೆಗಡಿ, ಕೆಮ್ಮು, ಜ್ವರ ಏನೋ ಬರೋದೇ ಇಲ್ಲ. ಯಾಕೆ ಹೇಳಿ? ಅವ್ರ ಗಮನ ಕ್ರಿಕೆಟಿನ ಕಡೆಗೆ ಇರ್ತದೆ ಹೊರತು ಶರೀರದ ಕಡೆಗೆ ಇರೋದಿಲ್ಲ. ಹಾಗೆ ಭಗವಂತ ಬಂದಾಗ ತನ್ನ ಕರ್ತವ್ಯದ ಕಡೆ ಮಾತ್ರ ಗಮನವನ್ನ ಕೊಡ್ತಾರೆ ಹೊರತು ಏನ್ ಮಾಡೋದಿಲ್ಲ ಅವರು? ಬೇರೆಯವರ ಪಾತ್ರ ಮತ್ತು ಕರ್ಮದ ಫಲದಲ್ಲಿ ಅವರು ಇಂಟರ್ಫಿಯರ್ ಆಗೋದಿಲ್ಲ. ಹಾಸ್ಪಿಟಲ್ ಪೇಷಂಟ್ ಬಂದಾಗ ಜೋರ ಕೂಗ್ತಾ ಇರ್ತಾನೋ ಇಲ್ವೋ? ಹೋಗ್ತಾ ಇರ್ತಾರೆ. ಯಾಕೆ? ತಡ್ಕೊಳಕ್ಕಾಗಲ್ಲ. ಕಾಯಿಲೆ ಕಾಯಿಲೆ. ನೋವಿನ ಸರಿ, ಅವ್ರಿಗೆ ಟ್ರೀಟ್ಮೆಂಟ್ ಯಾರು ಕೊಡ್ತಾರೆ? ಡಾಕ್ಟರ್ ಡಾಕ್ಟರ್ ಕೂಗ್ತಾ ಇರ್ತಾರೆ, ಇಲ್ಲ. ಡಾಕ್ಟರ್ ಅಳ್ತಾ ಇರ್ತಾರ, ಇಲ್ಲ. ಡಾಕ್ಟರ್ ನೋವನ್ನು ಅನುಭವಿಸ್ತಾ ಇರ್ತಾರ, ಇಲ್ಲ. ಅವ್ರಿಗೆ ಅದು ಕಾಣ್ತಾ ಇರಲ್ವಾ? ಕೇಳ್ತಾ ಇರಲ್ವಾ? ಕೇಳಿಸ್ತಾ ಆದ್ರೂ ಅದರ ಪ್ರಭಾವದಲ್ಲಿ ಅವರು ಬರಲ್ಲ. ಅಲ್ವಾ? ಈ ಮಾಂಸದ ಅಂಗಡಿಯಲ್ಲಿ ಕೋಳಿ ಕತ್ತನ ಕೈತಾನ, ಅವನಿಗೆ ಏನಾದ್ರು ನೋವಾಗತ್ತಾ? ಅಯ್ಯೋ ಅಂತ ಅನ್ಸತ್ತಾ? ದಯೆ ಅಂತ ಅನ್ಸತ್ತಾ? ಇಲ್ಲ. ನಿಮಗೆ ನಾನ್ ವೆಜ್ ತಿನ್ನುವಾಗ ಅವಾಗ ಅಯ್ಯೋ ಅಂತ ಅನಿಸಿತ್ತಾ? ಇಲ್ಲ. ನಾಲಿಗೆ ರುಚಿ ಫ್ರೈ ಮಾಡ್ಕೊಂಡು ಸಾಂಬಾರ್ ಮಾಡ್ಕೊಂಡು ತಿಂದಿದ್ವಲ್ಲ, ಹೌದು ತಾನೆ? ಹೌದು. ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ, ಈ ಪ್ರಪಂಚದಲ್ಲಿ ಎಲ್ಲನೂ ಕೂಡ ಇದನ್ನ ಪಾಸ್ ಆಗ್ಬೇಕು, ಈವನ್ ಈಶ್ವರನ ಯಜ್ಞನೂ ಕೂಡ. ಶಿವಬಾಬಾ ಬಂದಾಗ, ಬ್ರಹ್ಮಬಾಬನ ಶರೀರದಲ್ಲಿದ್ದಾಗ ಯಜ್ಞ ಹೇಗಿತ್ತು? ಹೇಗಿತ್ತು? ಬ್ರಹ್ಮಬಾಬಾ ಮಾತ್ರ ಧನವನ್ನ ಕೊಟ್ಟಿದ್ರು, ಹೌದಾ? ಮತ್ತೆ ಯಾರ್ದು ಧನ ತಗೊಂಡಿರ್ಲಿಲ್ಲ. ಮಕ್ಕಳದು ಕೂಡ ಧನ ಬೇಡ ಆಡ್ತಾ ಇದ್ರು. ಯಾರು?
ಬ್ರಹ್ಮ ಬಾಬಾ. ಆಮೇಲೆ ಏನ್ ಮಾಡಿದ್ರು, ಮಕ್ಕಳು ಕೂಡ ಧನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ವಾ. ಪ್ರಕಾಶಮಣಿ ದಾದಿ ಸಾಕಾರದಲ್ಲಿದ್ದಾಗ ರಾಜ್ಯಪಾಲರು ಬಂದ್ಬಿಟ್ಟು ಹೇಳಿದ್ರಂತೆ, ನಾವು ಗೌರ್ಮೆಂಟಿಂದ ಹಣ ಕೊಡಿಸ್ತೀವಿ ಅಂತ. ದಾದಿಯವರು ಹೇಳಿದಂದ್ರೆ ಗೌರ್ಮೆಂಟಿನ ಹಣ ಬೇಡ, ನಿಮಗೆ ಕೊಡಬೇಕು ಅಂತ ನಿಮ್ಮ ವೈಯಕ್ತಿಕವಾಗಿ ಸಂಬಳದಿಂದ ಕೊಡಿ, ಹೊರತು ಗೌರ್ಮೆಂಟಿಂದ ಬೇಡ ಅಲ್ವಾ. ಆಮೇಲೆ ಏನಾಗಿದೆ, ಇವತ್ತು ಗೌರ್ಮೆಂಟಿಂದನೂ ಯಜ್ಞಕ್ಕೆ ಹಣ ಬರ್ತಾ ಇದೆ. ಜ್ಞಾನದಲ್ಲಿ ಇಲ್ಲದೆ ಇರುವಂತ ಜನರತ್ತನೂ ಹೋಗ್ಬಿಟ್ಟು ಈ ಪ್ರೋಗ್ರಾಮ್ ಇದೆ ಹಣ ಕೊಡಿ ಅಂತ ನಾವು ಬಾಬನ ಮಕ್ಕಳು ಕೇಳ್ತಾ ಇದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾನೆ, ಮಾಂಗ್ನೇಸೆ ಮರಣ ಫಲ ಅಂತ ಹೇಳ್ತಾರೆ, ಯಾರತ್ತೂ ಕೇಳಬೇಡಿ ಅಂತ ಹೇಳ್ತಾರೆ. ಹೌದು ಅಲ್ವೋ? ಹೌದು. ಅದಕ್ಕಾಗಿ ಆತ್ಮೀಯರಿ, ಯಜ್ಞನೂ ಕೂಡ ಇವತ್ತೇನಾಗಿದೆ, ಸತೋ ಪ್ರಧಾನ, ಸತೋ ತಮೋ, ಮುಂದೆ ತಮೋ ಪ್ರಧಾನ ಆಗತ್ತೆ. ನಾಟಕದ ಅನುಸಾರ ಆಗ್ಲೇಬೇಕಲ್ವಾ. ಹಗಲಾದ್ಮೇಲೆ ಕತ್ಲೆ ಬರ್ಲೇಬೇಕು, ಕತ್ಲೆ ಬಂದ್ಮೇಲೆ ಹಗಲಾಗ್ಲೇಬೇಕು. ಆದರೆ ಅದರ ಪ್ರಭಾವದಲ್ಲಿ ನಾವು ಬರಬಾರ್ದು. ಬರಬೇಕು, ಬರಬಾರ್ದು. ಬರಬಾರ್ದು. ನಮ್ಮ ಸ್ಥಿತಿ ಹೇಗಿರ್ಬೇಕು? ಸಾಕ್ಷಿ. ಶಾಂತ. ಅಚಲ ತಮೋ ಅಡಗ ತಮೋ ಪ್ರಧಾನತೆಯಿಂದ ನಾನು ಸತೋ ಪ್ರಧಾನದ ಕಡೆ ಹೋಗ್ತಾ ಇದ್ದೀನಾ? ಸರಿ, ತಮೋ ಪ್ರಧಾನತೆಯಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ನಾವು ಬೇಡಕ್ ಶುರು ಮಾಡ್ಬಿಡ್ತೀವಿ. ಬೇಡದ ಆಮೇಲೆ ಇರ್ಲಿ, ನಾನ್ ವೆಜ್ ತಿನ್ಬೇಕು ಅಂತ ಮನಸ್ಸಲ್ಲಿ ಅನಿಸ್ತಾ ಇದೆಯಾ? ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ? ತಮೋ ಇಲ್ಲ. ತಮೋ ಪ್ರಧಾನ. ಸೀರಿಯಲ್ ನೋಡ್ಬೇಕು ಅಂತ ಅನಿಸ್ತಾ ಇದೆಯಾ? ತಮೋ ಫಿಲ್ಮ್ ನೋಡ್ಬೇಕು ಅಂತ ಅನಿಸ್ತಾ ಇದೆಯಾ? ಈಗ ಪ್ರಪಂಚದ ಜನ ಅದನ್ನೇ ತಾನೇ ಮಾಡ್ತಾ ಇರೋದು. ಡ್ರಗ್ಸ್ ತಗೊಳ್ಬೇಕು ಅಂತ ಅನಿಸ್ತಾ ಇದೆಯಾ? ಸಿಟ್ಟು ಮಾಡ್ಬೇಕು ಅಂತ ಅನಿಸ್ತಾ ಇದೆಯಾ? ಬೇರೆಯವ್ರ ತಲೆ ಹೊಡಿಬೇಕು ಅಂತ ಅನಿಸ್ತಾ ಇದೆಯಾ? ಕಳ್ಳತನ ಮಾಡ್ಬೇಕು ಅಂತ ಅನಿಸ್ತಾ ಇದೆಯಾ? ಮನಸ್ಸಿನಲ್ಲಿ ಎದುರುಗಡೆ ಮಾಡದಿದ್ರು ಕೂಡ. ಇದೆಲ್ಲ ಯಾವ ಸ್ಟೇಜ್ ಇದು? ತಮೋ ಪ್ರಧಾನ. ತಮೋ ಪ್ರಧಾನ. ಅರ್ಥ ಆಗ್ತಾ ಇದೆಯಾ? ಹ್ಮ್. ಅದೇ ರಜೋ ಅಂತಂದ್ರೆ ಏನು? ಸ್ವಲ್ಪ ಕ್ವಾಲಿಟಿ ಉತ್ತಮ. ನಾನ್ ವೆಜ್ ಬಿಟ್ಟಿರ್ತೀವಿ, ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿರೋದಿಲ್ಲ. ಸರಿನಾ? ಬಾಬನ್ ಮಗು ಆಗಿರ್ತೀವಿ, ಗುರುವಾರ ಬಾಬನ್ ಮನೆಗೆ ಹೋಗ್ತಾ ಇರ್ತೀವಿ ಅಷ್ಟೇ. ಅವಾಗ ಮುರ್ಲಿ ಕೇಳ್ತಾ ಇರ್ತೀವಿ. ಸ್ವಲ್ಪ ಏನ್ ಮಾಡಿದೀವಿ, ಧಾರಣೆಯನ್ನ ತಂದುಕೊಂಡಿದೀವಿ ಸ್ವಲ್ಪ ಮಟ್ಟಿಗೆ, ಪೂರ್ತಿ ಎಲ್ಲ. ಸತೋ ಪ್ರಧಾನ ಅಂತಂದ್ರೆ ಏನು? ಪ್ರತಿ ಕರ್ಮ ಮಾಡಬೇಕಾದ ಆತ್ಮ ಅಂತ ತಿಳ್ಕೊಳ್ಳೋದು, ಶರೀರದಿಂದ ಭಿನ್ನವಾಗಿರೋದು, ಬಾಬಾ ಹೇಳುವಂತ ಪ್ರತಿಯೊಂದು ಶ್ರೀಮತವನ್ನ ಕಾರ್ಯದಲ್ಲಿ ತರೋದು, ಪ್ರತಿದಿನ ಪಕ್ಕ ಅಮೃತ ವೇಳೆ ಹೇಳೋದು, ಕರೆಕ್ಟಾಗಿ ವಿಧಿಪೂರ್ವಕವಾಗಿ ಆಸಕ್ತಿಯಿಂದ ಅಟೆನ್ಷನ್ ಇಂದ ಸಾಧನೆ ಮಾಡೋದು, ಮುಳ್ಳಿ ಕೇಳೋದು, ಈಶ್ವರಿ ಸೇವೆ ಮಾಡ್ಲಿಕ್ಕೇನೆ ಮನಸ್ಸಿರೋದು, ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡೋದು. ಇದ್ಯಾವುದು? ಸತೋ ಪ್ರಧಾನ. ತಥೋ ಪ್ರಧಾನ. ನಾನು ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಕೊಳ್ಬೇಕು, ಒಳ್ಳೊಳ್ಳೆ ಬಂಗಾರ ಬೇಕು, ಒಳ್ಳೊಳ್ಳೆ ಬಟ್ಟೆ ಬೇಕು, ಕಾರ್ ಬೇಕು, ಇದು ಯಾವುದು? ಅದು ಆ ಯಾವುದು? ರಜೋ. ರಜೋ. ಸತೋ ಪ್ರಧಾನ ಅಂತ ಅಲ್ವಲ್ಲ. ಅಲ್ಲ ಅಲ್ಲ ರಜೋ. ಸತೋ ಪ್ರಧಾನ ಅಂತಂದ್ರೆ ಸತ್ಯವಾಗಿರುವಂತ ಗುಣಲಕ್ಷಣಗಳನ್ನ ನಾನು ಸ್ಟಾಕ್ ಮಾಡಬೇಕು, ಸಂಪಾದನೆ ಮಾಡಬೇಕು, ಅದನ್ನು ಬೇರೆಯವರಿಗೆ ಕೊಡಬೇಕು, ಆ ಮೂಲಕ ಬೇರೆಯವರ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ನಾನು ನಿಮಿತ್ತನಾಗಬೇಕು ಹೇಳುವಂತ ಭಾವ, ಸ್ವಭಾವ, ಉದ್ದೇಶ, ಕಾರ್ಯ ನಿಮ್ಮ ಜೀವನದಲ್ಲಿ ಅದು ಕಾರ್ಯಗತವಾಗ್ತಾ ಇದ್ರೆ ನೀವು ಯಾವ್ದಲ್ಲಿದ್ದೀರಿ? ಸತೋ ಪ್ರಧಾನದಲ್ಲಿ ಇದ್ದೀರಿ. ಇನ್ನೂ ಬಿಲ್ಡಿಂಗ್ ಮಾಡೋದಲ್ಲಿ, ಜಮೀನು ಮಾಡೋದಲ್ಲಿ, ಜಗ ಮಾಡೋದಲ್ಲಿ, ಬಂಗಾರ ಮಾಡೋದಲ್ಲಿ ಇದ್ರೆ ನೀವಿನ್ನೂ ಎಲ್ಲಿದ್ದೀರಿ? ರಜೋದಲ್ಲಿ ಇದ್ದೀರಿ. ಇನ್ನು ಬ್ಯಾಂಕಲ್ಲಿ ಸಾಲ ತಗೊಂಡ್ಬಿಟ್ಟು ನಾನು ಅದನ್ನೆಲ್ಲ ಮಾಡ್ತೀನಿ ಅಂತದ್ದು ಇನ್ನೂ ಎಲ್ಲಿದ್ದೀರಿ? ತಮೋ ತಮೋ ಪ್ರಧಾನ. ಇನ್ನು ಮಕ್ಕಳು ಕೊಡ್ತಾರೆ, ಪತಿ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿ ಇಟ್ಟರೆ ಇನ್ನೂ ತಮೋ ಪ್ರಧಾನದಲ್ಲಿ ಇದ್ದೀರಿ. ಬೇರೆಯವರ ಮೇಲೆ ನೀವೇನಾಗಿದ್ದೀರಿ? ಡಿಪೆಂಡ್ ಆಗಿದ್ದೀರಿ ಅಂತ ಅರ್ಥ. ಓಕೆ, ಹಾಗಂತ ನೀವು ಸಂಪಾದನೆ ಮಾಡಬೇಕು ಅಂತ ಬಾಬಾ ಹೇಳೋದಿಲ್ಲ. ಆದರೆ ನೀವು ಮಾಡುವಂತ ಮನೆ ಕೆಲಸದಿಂದ ನಿಮ್ಮ ಮನೆಯವರು ಖುಷಿಯಿಂದ ನಿಮ್ಗೆ ಕೊಡಬೇಕೇ ಹೊರತು ಅವರಿಗೆ ಕಾಡಿ ಬೇಡಿ ಜಗಳ ಮಾಡ್ಬಿಟ್ಟು ಏನ್ ಮಾಡುವಂಗಿಲ್ಲ, ಹೇಳೋಗಿಲ್ಲ. ಹಣವನ್ನು ತೆಗೆದುಕೊಳ್ಳುವಂಗಿಲ್ಲ. ಅದು ಖುಷಿಯಿಂದ ಕೊಡಬೇಕು, ಅಥವಾ ನೀವು ಕೇಳಿದ ತಕ್ಷಣದಲ್ಲಿ ಕೊಡಬೇಕಪ್ಪ. ಅವರು ಎಲ್ಲಾದ್ರೂ ಹೋಗ್ಬೇಕು, ಮಾಡ್ಬೇಕು, ಯಾವುದೊಂದು ಅವಶ್ಯಕತೆ ಇದ್ದಾಗ. ಅದಿದ್ರೆ ನೀವೆಲ್ಲಿದ್ದೀರಿ? ರಜೋ ಪ್ರಧಾನದಲ್ಲಿ ಇದ್ದೀರಿ. ಮುಂದೆ ಹೋಗ್ತಾ ಹೋಗ್ತಾ ಸಾಧನೆ ಮಾಡ್ತಾ ಇದ್ದಾಗ ಆದ್ಮೇಲೆ ನೀವು ಯಾರನ್ನು ಕೇಳಬೇಕಾದಂತ ಅನಿವಾರ್ಯತೆ ಇಲ್ಲ. ನಿಮ್ಗೇನು ಧನ ಬೇಕು, ವಸ್ತು ಬೇಕು, ವಿಷಯ ಬೇಕು, ಜ್ಞಾನ ಬೇಕು, ಎಲ್ಲ ಏನಾಗ್ತಾ ಹೋಗ್ತದೆ, ಸಿಗ್ತಾ ಹೋಗುತ್ತೆ. ಹಾಗೇನೆ ಸಾಧನೆಯಲ್ಲೂ ಕೂಡ ನೋಡಿ, ನಾವು ಸ್ಥೂಲವಾದ ಸಾಧನದ ಆಧಾರದಲ್ಲಿ ಬಾಬಾ ನೆನಪು ಮಾಡ್ತೀವಿ ಅಂತಂದ್ರೆ ಇನ್ನೂ ಕೂಡ ಏನಾಗಿದ್ದೀವಿ? ರಜೋ ಪ್ರಧಾನವಾಗಿದ್ದೀವಿ.
ಡೈರೆಕ್ಟ್ ಆಗಿ ಬಾಬಾನ ಮುರಳಿ ನನಗೆ ಅರ್ಥ ಆಗ್ತಾ ಇದೆ, ಬಾಬಾ ಹೇಳ್ತಿರುವಂತ ವಿಷಯ ಅರ್ಥ ಆಗ್ತಾ ಇದೆ ಅಂತಂದ್ರೆ ನಾನು ಎಲ್ಲಿ ಹೋಗ್ತಾ ಇದ್ದೇನೆ? ಸತೋ ಪ್ರಧಾನದ ಕಡೆಗೆ ಹೋಗ್ತಾ ಇದ್ದೇನೆ. ಬಾಬನ ಮಹಾವಾಕ್ಯ ನನಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ಯಾವುದೇ ಯಾವುದೇ ವಸ್ತು, ವಿಷಯಗಳು, ಯಾವುದೇ ಸಾಧನಗಳು ನನಗೆ ಭಗವಂತ ನೆನಪು ಮಾಡ್ಲಿಕ್ಕೆ, ಸಾಧನೆ ಮಾಡ್ಲಿಕ್ಕೆ, ಸೇವೆ ಮಾಡ್ಲಿಕ್ಕೆ ಏನಾಗಬಾರ್ದು? ಅನಿವಾರ್ಯತೆ, ಅವಶ್ಯಕತೆ ಇರಬಾರದು. ಜ್ಞಾನ ಹೇಳ್ಬೇಕಾದ್ರೆ ಓದ್ಕೊಂಡು ಬರ್ಬೇಕು, ಅವ್ರ ಕ್ಲಾಸ್ ಕೇಳ್ಕೊಂಡು ಬರ್ಬೇಕು, ಇಲ್ಲ. ಕೂತ್ಕೊಂಡ ತಕ್ಷಣದಲ್ಲಿ ಬಾಬಾ ಏನ್ ಮಾಡ್ಬೇಕು? ಜ್ಞಾನವನ್ನು ತಿಳಿಸ್ಬೇಕು. ಕುಳಿತ ತಕ್ಷಣದಲ್ಲಿ ಯೋಗ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಡೂಮ್ ಬೇಕು, ಹಾಡಬೇಕು, ರೆಡ್ ಲೈಟ್ ಬೇಕು, ಕಾಮೆಂಟ್ರಿ ಬೇಕು, ಯಾವುದರ ಅನಿವಾರ್ಯತೆ ಇರಕೂಡದು. ಅಂದ್ರೆ ಅಮ್ಮ, ಆತ್ಮೀಯರೇ, ಆ ಬಾಬಾ ಒಂದ್ ಕಡೆ ಹೇಳಿದ್ದಾರೆ ಒಂದ್ ಮುರುಳಿನಲ್ಲಿ, ಆ, ಸಾಧನೆಯಿಂದ ಸಾಧನೆ ಖಂಡನೀಯವಾಗತ್ತೆ ಅಂತ. ಏನ್ ಹೇಳಿ? ಸಾಧನಗಳಿಂದ ಆ ಸಾಧನೆ ಖಂಡನೀಯ ಅಂತ. ಆ ಅಂದ್ರೆ ಸಾಧನೆ ಕಡೆ ಗಮನ ಕೊಡಬೇಕು ಹೊರತು ಸಾಧನದ ಆಧಾರದಲ್ಲ. ಯೋಗೇಶ್ ಅಣ್ಣ ಇದ್ರೆ ಮಾತ್ರ ಯೋಗ ಚೆನ್ನಾಗಾಗ್ತದೆ, ಹಾಡಿದ್ರೆ ಮಾತ್ರ ಚೆನ್ನಾಗಾಗ್ತದೆ ಅಲ್ಲ. ಯಾರು ಇಲ್ದೇ ಹೋಗ್ಲಿ, ನಮ್ಮ ಯೋಗ ಏನಾಗ್ತಾ ಇರಬೇಕು? ಆಗ್ತಾ ಇರಬೇಕು. ಅದಕ್ಕಾಗಿ ಆತ್ಮೀಯರೇ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಗೆ ಸಿಟ್ಟು ಜಾಸ್ತಿ ಬರ್ತಾ ಇದೆ, ಭಯ ಜಾಸ್ತಿ ಆಗ್ತಾ ಇದೆ, ಅಸಫಲತೆ ಆಗ್ತಾ ಇದೆ, ಚಿಡ್ಚಿಡಾಪನ್ನ ಹೇಳ್ತಾರೆ. ಲೌಕಿಕದಲ್ಲಿರ್ಬೋದು, ನಿಮ್ಮ ವೈಯಕ್ತಿಕ ಜೀವನದಲ್ಲಿರ್ಬೋದು, ಕಾಯಿಲೆ ರೂಪದಲ್ಲಿರ್ಬೋದು, ಈಶ್ವರೀಯ ಪರಿವಾರದಲ್ಲೂ ಇರ್ಬೋದು. ಈ ರೀತಿ ಆಗ್ತಾ ಇದೆ ಅಂತ ನೀವು ಯಾವ ಕಡೆ ಹೋಗ್ತಾ ಇದ್ದೀರಿ? ರಜೋ ಪ್ರಧಾನ. ಆ ರಜೋ ತಮೋ ಪ್ರಧಾನ. ಪ್ರಧಾನತೆ ಕಡೆ ಹೋಗ್ತಾ ಇದ್ದೀರಿ. ಎಲ್ಲಿ ಹೋಗ್ತಾ ಇದ್ದೀರಿ? ತಮೋ ಪ್ರಧಾನ ಕಡೆ. ಅದೇ ಶಾಂತಿ, ಸುಖ, ಮನಸ್ಸು ಶಾಂತವಾಗಿದೆ. ನಿಮ್ಮ ಮನಸ್ಸು ನಿಮ್ಮ ಮನಸ್ಸು ನಿಮ್ಮ ಮಾತನ್ನ ಕೇಳ್ತಾ ಇದೆ. ಎಷ್ಟೊತ್ತು ಬೇಕೋ ಅಷ್ಟು ಪರಂಧಾಮದಲ್ಲಿ ಇರ್ತಾ ಇದೆ. ಅದಕ್ಕೆ ಬೇಕಾಗಿರೋ ಆಹಾರ ಸ್ವೀಕಾರ ಮಾಡ್ತಾ ಇದೆ. ಆಂತರಿಕವಾಗಿ ಖುಷಿ ಆಗ್ತಾ ಇದೆ ಅಂತ ನೀವೆಲ್ಲಿದ್ದೀರಿ? ಸತೋ ಪ್ರಧಾನ. ಸತೋ ಪ್ರಧಾನ. ಆತ್ಮದ ಗುಣಗಳು, ಮೂಲ ಆತ್ಮವನ್ನ ನೋಡ್ತಾ, ಆತ್ಮ ಪರಿವರ್ತನೆ ಮಾಡ್ತಾ, ಪರಮಾತ್ಮನ ಜೊತೆಗಿದ್ರೆ ನೀವೆಲ್ಲಿದ್ದೀರಿ? ಸತೋ ಪ್ರಧಾನ. ರಾವಣ, ಮಾಯೆ, ವಿಕಾರ, ಇಂದ್ರಿಯ ಸುಖ, ನಾಲ್ಗೆ ರುಚಿ, ಊರ್ ಸುತ್ತಲಿಕ್ಕೆ ಹೋಗೋದು, ಒಳ್ಳೊಳ್ಳೆ ಹಾಡು ಕೇಳಬೇಕು, AC ಬೇಕು, ಇದೆಲ್ಲ ಯಾವುದು ಇಂಡಿಕೇಶನ್ನು? ತಮೋ ತಮೋ. ಪ್ರಧಾನ. ಓಕೆ, ರಜೋ. ನಾವೆಲ್ಲಿದ್ದೀವಿ ಅಂತ ಈ ಕಡೆ ಪೂರ್ತಿ ತಮೋ ಪ್ರಧಾನದಲ್ಲೂ ಇಲ್ಲ, ಈ ಕಡೆಗೆ ಸತೋನಲ್ಲೂ ಇಲ್ಲ. ಮಧ್ಯದಲ್ಲಿ ಇದ್ದೀವಿ ರಜೋ. ಅಲ್ವಾ? ಹೌದಾ ಅಲ್ವಾ? ಹೌದು. ಈಗ ಸಂಪೂರ್ಣವಾಗಿ ನಾನ್ ವೆಜ್ ಅನ್ನೇ ಬಿಟ್ಟಿರ್ಬೋದು, ಡ್ರಿಂಕ್ಸ್ ಅನ್ನೇ ಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟಿದೀವಿ ಮ್ಯಾಕ್ಸಿಮಮ್ ಜನ. ಓಕೆ, ಆದ್ರೆ ಎಲ್ಲಾ ನಿಯಮಗಳನ್ನು ಕೂಡ ನಾವೇನ್ ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಆವಾಗ ಆ ಸತೋ ಪ್ರಧಾನತೆಯಲ್ಲಿ ಇನ್ನೂ ನಾವು ಬಂದಿಲ್ಲ. ಎಷ್ಟು ಸತೋ ಪ್ರಧಾನವಾಗತ್ತೆ ಇವತ್ತು ನೋಡಿ. ಒಂದು ಪಾತ್ರೆ ಇದೆಯಲ್ಲ, ಎಷ್ಟು ಕ್ಲೀನ್ ಆಗಿರ್ತದೋ, ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿರ್ತದಲ್ವಾ? ಅದೇ ಮನಸ್ಸು ಎಷ್ಟು ಕ್ಲೀನ್ ಆಗಿರ್ತದೋ, ನಿಮ್ಮ ಮುಖದಲ್ಲಿ ಮಗುಳು ನಗೆ, ನಿಮ್ಮ ಜೀವನದಲ್ಲಿ ಖುಷಿ, ಆನಂದ, ಜೀವನದ ಒಂದೊಂದು ಕ್ಷಣವನ್ನು ಕೂಡ ನೀವೇನ್ ಮಾಡ್ತಾ ಇರ್ತೀರ? ಅದನ್ನ ಅನುಭವಿಸ್ತಾ ಇರ್ತೀರಿ ಖುಷಿಯಿಂದ. ದುಃಖದಿಂದ ಅನುಭವಿಸೋದು ಬೇರೆ ಆತ್ಮೀಯರೇ, ನೋವಿಂದ ಅನುಭವಿಸೋದು ಬೇರೆ, ಅದನ್ನು ಕೂಡ ಅನುಭವನೇ. ಅದು ನಾನು ಮಾಡಿರುವಂತ ವಿಕರ್ಮವನ್ನ ಅನುಭವಿಸುವಂಥದ್ದು ಅಲ್ವಾ? ನಾವು ಸ್ನಾನ ಮಾಡಿ ಆದ್ಮೇಲೆ ನನ್ನ ಹತ್ರ ಬೇರೆ ಬಟ್ಟೆ ಇಲ್ಲಪ್ಪ, ಒಂದೇ ಬಟ್ಟೆ ಇರೋದು, ನಾನು ನೆಂಟ ಮನೆಗೆ ಹೋಗಿರ್ತೇನೆ, ಯಾವುದೋ ಕಾರಣದಿಂದ ನನಗೆ ಬರ್ಲಿಕ್ಕೆ ಆಗಿಲ್ಲ, ಸ್ನಾನ ಅಂತೂ ಮಾಡಿದ್ದೇನೆ. ಆದ್ರೆ ನಿನ್ನೆ ಮಳೆಯಲ್ಲಿ ನೆಂದಿರುವಂತ, ಮರಳತಾಗಿರುವಂತ ಅದೇ ಬಟ್ಟೆ ಹಾಕೊಳ್ಬೇಕಾದ ಅನಿವಾರ್ಯತೆ ಬಂದಾಗ ಖುಷಿ ಆಗತ್ತೋ ಬೇಜಾರಾಗತ್ತೋ? ಬೇಜಾರಾಗುತ್ತೆ. ಅದರ ಪ್ರಭಾವ ನಿಮ್ಮ ಮೇಲೆ ಬೀಳತ್ತಲ್ವಾ? ಬೀಳುತ್ತೆ. ಅದೇ ಕ್ಲೀನ್ ಆಗಿರೋ ಬಟ್ಟೆ ಹಾಕೊಂಡಿದ್ದು ಹೊಸಾದು ಅಂತ ಹೇಳಲ್ಲ. ಕ್ಲೀನ್ ಆಗಿರೋ ಬಟ್ಟೆ ಹಾಕೊಂಡಾಗ ಏನಾಗ್ತದೆ ನಮ್ಗೆ? ಖುಷಿ ಇರ್ತದೆ. ಅವಾಗ ಬಟ್ಟೆ ಕಡೆ ಗಮನ ಹೋಗಲ್ಲ ಆತ್ಮೀಯರೇ. ಹೋಗತ್ತಾ ಬಟ್ಟೆ ಕಡೆ ಗಮನ? ಅದೇ ಬಟ್ಟೆಯಲ್ಲಿ ಮಣ್ಣಿದೆ, ದುರ್ವಾಸನೆ ಇದೆ, ನೀರಿದ್ರೆ ಗಮನ ಬಟ್ಟೆ ಕಡೆ ಹೋಗತ್ತೋ ಹೋಗಲ್ವೋ? ಹೋಗುತ್ತೆ. ಹಾಗೆ ನಮ್ಮ ಮನೆಯಲ್ಲಿರುವಂತ ಆತ್ಮಗಳ ಜೊತೆಗೆ ನಮ್ಮ ಲೆಕ್ಕಾಚಾರಗಳಿದ್ದಾಗ ಪುನಃ 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 ಏನಾಗ್ತಾ ಇರ್ತದೆ ಹೇಳಿ? ಸಿಟ್ಟು, ಜಗಳಗಳು, ಗಲಾಟೆಗಳು ಏನಾಗ್ತಾ ಇರ್ತವೆ? ಇದರ ಅರ್ಥ ಇನ್ನೂ ನಾವು ಸತೋ ಪ್ರಧಾನದ ಕಡೆಗೆ ಬಂದಿಲ್ಲ. ಅಂದ್ರೆ ಸತ್ಯವಾಗಿರುವಂತಹ ಗುಣಗಳು, ಶಕ್ತಿಗಳು ಇನ್ನೂ ನಿಮ್ಮಲ್ಲಿ ಬಂದಿಲ್ಲ. ಶರೀರ ಆರೋಗ್ಯ ಚೆನ್ನಾಗ್ ಆಗ್ತಾ ಇದ್ದಾಗ ನೋವು ಬರುತ್ತಾ? ನೋವು ಯಾವಾಗ ಬರ್ತದೆ? ಆರೋಗ್ಯ ಹಾಳಾಗುವಂತಹ ವಸ್ತುಗಳನ್ನು ನಾನು ಶರೀರಕ್ಕೆ ಕಳಿಸಿದಾಗ, ಐಸ್ ಕಳಿಸ್ತೇನೆ,
ಒಳ್ಳೆ ಮೆಣಸಿನಕಾಯಿ ಕಳಿಸ್ತೇನೆ, ಸಿಹಿಯನ್ನು ಕಳಿಸ್ತೇನೆ. ಶರೀರದ ಆರೋಗ್ಯಕ್ಕೆ ತೊಂದರೆ ಆಗುವಂತ ವಸ್ತುಗಳನ್ನು ನಾನು ಕಳಿಸಿದಾಗ ಅದಕ್ಕೇನಾಗತ್ತೆ? ಆರೋಗ್ಯ ಹಾಳಾಗತ್ತೆ. ಹಾಗೆ ಸತೋ ಪ್ರಧಾನತೆ ಅಂತಂದ್ರೆ ಆತ್ಮ ಆರೋಗ್ಯಕರವಾಗಿರಬೇಕು, ಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು, ಸ್ವಚ್ಛವಾಗಿರಬೇಕು. ಆತ್ಮಕ್ಕೆ ಏನು ಬೇಕು ಅದ್ರ ಜೊತೆಯಲ್ಲೇ ಅದಿರಬೇಕಾಗ್ತದೆ. ಓಕೆ, ಅದಕ್ಕೆ ಬಾಬಾ ಹೇಳ್ತಾರೆ ಸತ್ಯ ಪ್ರಧಾನ, ಸತೋ ಪ್ರಧಾನ, ಆಮೇಲೆ ಸತೋ ಇರ್ತದೆ. ಓಕೆ, ಆದ್ಮೇಲೆ ಹಳೆ ಜನ ಹೆಚ್ಚಿಗೆ ಸತ್ಯ ಹೇಳ್ತಾ ಇದ್ರು, ಈಗಿನ ಜನ ಸತ್ಯ ಹೇಳ್ತಾರ. ನಾವು ಆತ್ಮ ಅಂತ ತಿಳ್ಕೊಳ್ಳೋದು ಸತ್ಯನೋ, ಶರೀರ ಅಂತ ತಿಳ್ಕೊಂಡು ಸತ್ಯನೋ? ಆತ್ಮ ಆತ್ಮಕ್ಕೋಸ್ಕರ ಮಾಡೋದು ಸತ್ಯನೋ, ಶರೀರಕ್ಕೋಸ್ಕರ ಮಾಡೋದು ಸತ್ಯನೋ? ಆತ್ಮ ನಾವ್ ಯಾವ್ದಕ್ಕೋಸ್ಕರ ಮಾಡ್ತಿದೀವಿ? ಶರೀರಕ್ಕೋಸ್ಕರ. ಅವಾಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಒಂದು ದಿನದಲ್ಲಿ ನಾನು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಜೊತೆಯಲ್ಲಿರುವಂತ ಆತ್ಮಗಳಿಗೋಸ್ಕರ ಮಾಡಿ. ನಾವು ಆತ್ಮಗಳಿಗೋಸ್ಕರ ಮಾಡೋದಿಲ್ಲ, ಶರೀರಕ್ಕೋಸ್ಕರ ಮಾಡ್ತೀವಿ. ಆ ಶರೀರಕ್ಕೆ ಬೇಕಾಗಿರೋ ಶಿಕ್ಷಣ ಅಂತೆ, ಊಟ ಅಂತೆ, ತಿಂಡಿ ಅಂತೆ, ಕಂಪ್ಯೂಟರ್ ಅಂತೆ ಎಲ್ಲವನ್ನ ಕೊಡಿಸ್ತೀವಿ. ಅದನ್ನು ಕೊಡೋದು ತಪ್ಪು ಅಂತ ಹೇಳಿಲ್ಲ ಬಾಬಾ. ಪ್ರತಿದಿನ ಅದರ ಜೊತೆಗೆ ಆತ್ಮಕ್ಕೆ ಬೇಕಾಗಿರೋದನ್ನು ಕೊಟ್ಟಾಗ ಆ ಆತ್ಮ ನಿಮ್ಮ ನಡುವೆ ಸಂಬಂಧ ಚೆನ್ನಾಗಿರ್ತದೆ. ಏನಿರ್ತದೆ? ಸಂಬಂಧ ಚೆನ್ನಾಗಿ. ನೀವು ಆತ್ಮಕ್ಕೆ ಬೇಕಾಗಿರೋದು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಏನಾಗ್ತದೆ? ನಿಮ್ಮ ಜೊತೆಲಿ ನಿಮ್ಮ ಮನೆಯವರು ಇದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಆತ್ಮದ ಭೋಜನ ಕೊಟ್ಟಿಲ್ಲ, ಬರೀ ಶರೀರಕ್ಕೆ ಅವ್ರಿಗೆ ಬೇಕಾಗಿರುವಂಥದ್ದು ಬಟ್ಟೆ, ಊಟ, ತಿಂಡಿ ಎಲ್ಲ ಕೊಟ್ಟಿದ್ದೀರಿ. ಏನಾಗ್ತದೆ? ಪ್ರಶ್ನೆ ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ನಿಮ್ಮ ಜೊತೆಯಲ್ಲಿ ಆ ಆತ್ಮಗಳೆಲ್ಲ ಇದಾರೋ ಇಲ್ವೋ ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ? ಇದ್ದಾರೆ. ಅವ್ರಿಗೆ ಶರೀರಕ್ಕೆ ಬೇಕಾಗಿರೋದನ್ನ ನೀವು ಹಣ ಅಂತೆ, ಬಟ್ಟೆ ಅಂತೆ, ಊಟ ಅಂತೆ, ಸ್ಕೂಲ್ ಫೀಸ್ ಅಂತೆ ಕೊಡ್ತೀರೋ ಕೊಡಲ್ವೋ? ಕೊಡ್ತೀವಿ. ಕೊಡ್ಬೇಕೋ ಬೇಡವೋ? ಕೊಡ್ಬೇಕು, ಆತ್ಮಿಕ ದೃಷ್ಟಿಯಲ್ಲಿ ಕೊಡ್ಬೇಕು. ಸರಿ, ಇವಾಗ ನೀವು ಶರೀರಕ್ಕೆ ಮಾತ್ರ ಕೊಟ್ಟಿದ್ದೀರಿ, ಆತ್ಮಕ್ಕೆ ಬೇಕಾಗಿರೋ ಸಂಪಾದನೆ ಮಾಡ್ಬಿಟ್ಟು ಆತ್ಮಕ್ಕೆ ಏನ್ ಬೇಕೋ ನೀವು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗ್ತದೆ? ಮನಸ್ಸಿಗೆ ಕಸಿ ರುಚಿ ಆಗತ್ತೆ. ಪ್ರತಿದಿನ ಮನಸ್ತಾಪಗಳು, ಮನಸ್ತಾಪ. ಗಲಾಟೆಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳು. ನೀವು ಎಷ್ಟು ಮಾಡಿದ್ರು ಕೂಡ ಮಾಡಿದ್ದಾರೆ ಅಂತ ಅವರ ಬಾಯಲ್ಲಿ ಬರೋದಿಲ್ಲ. ರಾಜ ಮಕ್ಕಳು ಒಬ್ರು ಹೇಳ್ತಿದಾರಪ್ಪ, ಬೇರೆಯವರೆಲ್ಲ ನಿಮ್ಗೆ ಹೊಗಳ್ತಾ ಇದಾರ ಅಂತ, ಮಕ್ಕಳು ಮೊಮ್ಮಕ್ಕಳು. ಎಲ್ಲಿವರೆಗೆ ಅಂದ್ರೆ ನಿಮ್ಮಲ್ಲಿ ಆಸ್ತಿ ಇರೋವರೆಗೆ ಅಷ್ಟೇ, ಆಸ್ತಿ ಆದ್ಮೇಲೆ ಯಾರೋ ಮಾತಾಡ್ಸಲ್ಲ ಆತ್ಮೀಯರೇ. ಅದೇ ಆತ್ಮಿಕವಾಗಿರೋದನ್ನು ಕೊಡ್ತಾ ಹೋಗಿ ಅವಾಗ ಒಳಗಡೆಯಿಂದ ಏನ್ ಮಾಡ್ತಾ ಹೋಗ್ತಾರ ಅವರು? ನಿಮ್ಗೆ ಗೌರವ ಕೊಡ್ತಾ ಇರ್ತಾರೆ, ಪ್ರೀತಿಯಿಂದ ಮಾತಾಡ್ತಾ ಹೋಗ್ತಾರೆ, ಸ್ನೇಹದಿಂದ ಕೊಡ್ತಾ ಹೋಗ್ತಾರೆ ಅಲ್ವಾ? ಇವತ್ತು ಬಾಬಾ ನಮ್ಗೆ ಈ ಗ್ರೂಪಿನ ಮೂಲಕ, ಝೂಮಿನ ಮೂಲಕ ಆಧ್ಯಾತ್ಮಿಕವಾಗಿರೋದನ್ನ ಕೊಡ್ತಾ ಇದ್ದಾರೋ, ಸ್ಥೂಲವಾಗಿ ಕೊಡ್ತಾ ಇದ್ದಾರೋ? ಆಧ್ಯಾತ್ಮಿಕ. ನಮ್ಗೆ ಖುಷಿ ಆಗತ್ತಲ್ವಾ ಬೇರೆ ಆ ಭೋಜನವನ್ನು ತೆಗೆದುಕೊಳ್ಳಿಕ್ಕೆ? ಹೌದು. ಬಾಬಾ ಹೌದು. ಮನಸ್ಪೂರ್ವಕವಾಗಿ ಕೊಡ್ತಾರಲ್ವಾ? ಅದೇ ಲೌಕಿಕ ಪ್ರಪಂಚದಲ್ಲಿ ನಾವು ಶಾರೀರಿಕವಾಗಿರೋದನ್ನ ತಗೊಳ್ತೀವಿ, ಬೇರೆಯವ್ರಿಗೆ ಶಾರೀರಿಕವಾಗಿ ಕೊಡ್ತೀವಲ್ವಾ? ನೀವು ಮಕ್ಕಳಿಗೆ ಮತ್ತು ಪತಿಯಂದರಿಗೆ ಎಲ್ಲರಿಗೂ ಶಾರೀರಿಕವಾಗಿ ಕೊಡ್ತಾ ಹೋದಾಗ ಸಂಬಂಧದಲ್ಲಿ ಹತ್ತಿರ ಬಂತು, ಸಂಬಂಧ ದೂರ ಆಯ್ತು ಆತ್ಮೀಯರೇ. ದೂರ ದೂರ ಆಯ್ತು ತಾನೆ? ಶಾರೀರಿಕವಾಗಿ ಜೊತೆಲಿದ್ರು ಕೂಡ ಅವ್ರ ಹತ್ರ ಮಾತಾಡೋದು ಬೇಡ. ಯಾಕೆ? ವಿಕಾರದ ಪರ್ಸೆಂಟೇಜ್ ಏನಾಗ್ತಾ ಹೋಯ್ತು? ಜಾಸ್ತಿ. ಹೌದು. ಹಾಗಿದ್ರೆ ಈ ತಮೋ ಪ್ರಧಾನತೆಯಲ್ಲಿ ಇರುವಂತ ಈ ಪ್ರಪಂಚವನ್ನ ಸತೋ ಪ್ರಧಾನತೆಯನ್ನಾಗಿ ಯಾರು ಮಾಡಬೇಕು? ನಾನೇ ಬಾಬಾ ಮಾಡಬೇಕು, ನಮ್ಮ ಮೂಲಕ ಮಾಡಬೇಕು. ಯಾರು ಮಾಡಬೇಕು? ಬಾಬಾ ಮಾಡ್ಬೇಕು. ನಮ್ಮ ಮೂಲ ಮಾಡಬೇಕು ಅಂತಂದ್ರೆ ಮೊದಲು ಯಾರಲ್ಲಿ ಪರಿವರ್ತನೆ ಆಗ್ಬೇಕು? ಪರಿವರ್ತನೆ ನನ್ನಲ್ಲಿ. ನನ್ನ ವೈಯಕ್ತಿಕ ಜೀವನದಲ್ಲಿ ಮೊದಲು ಸತ್ಯತೆ ಬರ್ತಾ ಇದೆಯಾ? ಸತ್ಯತೆ ಕಡೆ ನಾನು ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದೀನ? ಪ್ರತಿದಿನ ನಿರಾಕಾರವಾಗಿರುವಂತಹ ಗುಣ ಸಾಧನೆಗಳನ್ನ ಜಾಸ್ತಿ ಮಾಡ್ತಿದ್ದೀನ? ಹೆಂಗ್ ಗೊತ್ತಾಗತ್ತೆ? ನಾವು ಖುಷಿಯಾಗಿದ್ದಾಗ ನಾವು ಕರೆಕ್ಟ್ ಆಗಿದ್ದೇವೆ ಅಂತ ಅನಿಸ್ತದೆ. ಯೋಗದ ಲೇವಲ್ ಚೇಂಜ್ ಆಗ್ತದೆ, ಹಗೂರ ಆಗ್ತಾ ಇರ್ತದೆ, ಖುಷಿ ಇರ್ತದೆ, ಸಫಲತೆ ಇರ್ತದೆ. ಏನು ಬಂಗಾರ ಲಾಟ್ರಿ ಸಿಕ್ಬಿಟ್ಟಲ್ಲ, ಆಂತರ್ಯವಾಗಿ ಮಸ್ತ್ ಖುಷಿಯಾಗಿರ್ತೀರಾ. ಅದರ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ನೀವೆಲ್ಲಿ ಹೋಗ್ತಾ ಇದ್ದೀರಿ? ಪ್ರಧಾನದ ಕಡೆಗೆ. ಅಂದ್ರೆ ಆತ್ಮ ಖುಷಿ ಆಗ್ಬೇಕು, ಮನಬುದ್ಧಿ ಖುಷಿ ಆಗ್ಬೇಕು, ನಾಲಿಗೆ, ಕಣ್ಣು, ಕಿವಿ. ಓಕೆ, ಕಿವಿ ಖುಷಿ ಆಗೋದು ಅಂತಂದ್ರೆ ಏನು? ಸದ್ವಿಚಾರಗಳನ್ನ ಕೇಳಿದಾಗ, ಜ್ಞಾನದ ವಿಚಾರಗಳು. ಅಣ್ಣವ್ರೇ ಕ್ಲಾಸ್ ಚೆನ್ನಾಗ್ ಮಾಡ್ತೀರಾ, ಯೋಗ ಚೆನ್ನಾಗ್ ಮಾಡಿಸ್ತೀರಾ, ಇದೇನು?
ಕಿವಿ ಖುಷಿಯಾಗ ಹಾ, ನಿಮ್ ಮನೆಗೆ ಬಂದಾಗ ಒಳ್ಳೆ ಗುಲಾಬ್ ಜಾಮೂನು ಮಾಡಿ ಮಸಾಲೆ ದೋಸೆ ಮಾಡಿಬಿಟ್ಟು ಯೋಗೇಶ್ ಅಣ್ಣಿಗೆ ತಿನ್ನಿಸ್ತಾರೆ, ಏನರ್ಥ? ಬಾಯಿ ಖುಷಿಯಾಗಿ ನಾಲ್ಗೆ ಖುಷಿ ಮಾಡಿಸಿದೀನಿ ಅಂತ ಅರ್ಥ ಹೌದು ಅಲ್ವಾ? ನಿಮ್ ಮನೆಗೆ ಬಂದಾಗ ಯೋಗೇಶ್ ಅಣ್ಣಿಗೆ ಊರೆಲ್ಲ ಸೂಚಿಸಿದ್ರೆ ಕಣ್ಣು ಖುಷಿ. ಕಣ್ಣು ಖುಷಿ ಆಗಿದೆ ಅಂತ ಅರ್ಥ. ಓಕೆ, ರೂಮ್ ನಲ್ಲಿ AC ಹಾಕೊಟ್ರೆ ದೇಹಕ್ಕೆ ಚರ್ಮ ಖುಷಿ ಆಗಿದೆ ಅಂತ ಅರ್ಥ. ಯೋಗೇಶ್ ಅಣ್ಣಿಗೆ ಏನ್ ಬೇಕೋ? ಕಿವಿ ಬೇಕೋ, ಕಣ್ಣಿಂದ ಬೇಕೋ, ನಾಲ್ಗೆದು ಬೇಕೋ, ಚರ್ಮದ್ ಬೇಕೋ? ಯಾವುದು ಬೇಡ. ಮನಸ್ಸಿನಿಂದ ಬೇಕು. ಯಾವ್ದಿಂದ ಬೇಕು? ಮನಸ್ಸಿನ ಮನಸ್ಸಿನಿಂದ ಬೇಕು ಅಂದ್ರೆ ನಾವು ಮನಸ್ಸಿಂದ ಕೊಡ್ಬೇಕಲ್ವಾ? ಹೌದು ನಾವೇನ್ ನಿರೀಕ್ಷೆ ಇಟ್ಕೊಂಡು ಹೋಗ್ತೀವೋ ಅದೇ ತಾನೇ ಸಿಗತ್ತೆ. ಹೌದು ಹಾಗೆ ನಿಮ್ಮ ಜೀವನವನ್ನು ನೋಡ್ಕೊಳ್ಳಿ ಆತ್ಮೀಯರೇ, ನಾನು ಯಾವ ಸ್ಟೇಜಲ್ಲಿ ಇದ್ದೇನೆ? ತಮೋ ಪ್ರಧಾನತೆಯಲ್ಲಿ ಇದ್ದೇನೋ, ಸತೋ ಪ್ರಧಾನತೆಯಲ್ಲಿ ಇದ್ದೇನೆ? ಸರಿ ಆತ್ಮೀಯರೇ, ಕೆಲವೊಂದ್ಸಲ ಏನಾಗ್ತದೆ, ಶಾರೀರಿಕವಾಗಿ ನಾನು ಸತೋ ಪ್ರಧಾನತೆಯಲ್ಲಿ ಬಂದಿರಬಹುದು. ಯಾವ್ದಲ್ಲಿ? ಸ್ವತಃ ಪ್ರಧಾನ. ಹೇಗೆ? ಸದಾ ಬಿಳಿ ಬಟ್ಟೆನೆ ಧರಿಸು, ಆಹಾರ. ಶುದ್ಧವಾದ ಆಹಾರವನ್ನೇ ಕೊಡೋದು, ಹೊರಗಡೆ ಆಹಾರ ತಿಂದೇ ಇರುವಂಥದ್ದು, ಬಾಬನ ನೆನಪಿನಲ್ಲಿ ಆಹಾರ ರೆಡಿ ಮಾಡೋದು, ಸರಿ, ಬಾಬನಿಗೆ ಭೋಗ ಇಡೋದು. ಓಕೆ, ಶಾರೀರಿಕವಾಗಿ ನೀವು ನಿಯಮವನ್ನು ಫಾಲೋ ಮಾಡ್ತಾ ಇರ್ಬೋದು. ಆದ್ರೆ ಆತ್ಮ ಮತ್ತು ಮನ ಬುದ್ಧಿ ಸತೋ ಆಗಿದೆಯಾ? ಕೆಲವೊಂದ್ಸಲ ನಾವು ಈಶ್ವರ ಜೀವನದಲ್ಲಿ ನೋಡ್ತೀವಿ, ಶಾರೀರಿಕ ನಿಯಮ ಫಾಲೋ ಮಾಡೋದ್ರಲ್ಲಿ ತುಂಬಾ ಪಕ್ಕಾ ಇರ್ತಾರೆ ಕೆಲವೊಂದು ಆತ್ಮಗಳು. ಅದ ಮಾತಾಡಿಸಿದ್ರೆ ಮೂಗಿನ ಮೇಲೆ ಕೋಪ ಇರ್ತದೆ, ಸಿಟ್ಟು ಬರ್ತದೆ. ಅಂದೇನರ್ಥ? ಏನು ರಾವಣನವರೇ ಸೂಕ್ಷ್ಮವಾಗಿ ಪರಿವರ್ತನೆ ಆಗಿಲ್ಲ. ಶರೀರವನ್ನ ಸತೋ ಪ್ರಧಾನ ಮಾಡೋದ ಕಡೆ ಗಮನವನ್ನ ಕೊಡ್ತಾ ಇದ್ದಾರೆ. ಎಕ್ಸಸೈಸು, ಪ್ರಾಣಾಯಾಮ, ವಾಕಿಂಗು ಎಲ್ಲನೂ ಕೂಡ ಇರ್ತದೆ, ಉಪವಾಸ ಎಲ್ಲ ಇರ್ತದೆ. ಆದ್ರೆ ಎಲ್ಲಿ ಪರಿವರ್ತನೆ ಆಗಿಲ್ಲ? ಆತ್ಮಿಕವಾಗಿ ಆಗಿಲ್ಲ. ಆತ್ಮಿಕ ನಿಯಮಗಳು ಅಂದ್ರೆ ನಮ್ಮ ಮನಸ್ಸು ಬುದ್ಧಿಯನ್ನ ಪರಮಾತ್ಮನಲ್ಲಿ ಇಟ್ಬಿಟ್ಟು ಉಪವಾಸ ಮಾಡಿಲ್ಲ, ಅಲ್ಲಿ ಬದಲಾವಣೆ ಬಂದಿಲ್ಲ, ಪರಿವರ್ತನೆ ಬಂದಿಲ್ಲ. ಆತ್ಮ ಪರಿವರ್ತನೆ ಬಂದ್ರೆ ಶರೀರ ಆಟೋಮೆಟಿಕಲಿ ಪರಿವರ್ತನೆಗೆ ಬಂದೇ ಮತ್ತೆ ಬರತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ. ತಮೋ ಪ್ರಧಾನ ಅಂತಂದ್ರೆ ಪ್ರತಿ ಕ್ಷಣದಲ್ಲಿ ಏನು ಚಿಂತೆ, ಟೆನ್ಷನ್ನು. ಆಫೀಸಲ್ಲೋದ್ರೂ ಚಿಂತೆ, ಮನೇಲಿ ಕೂಡ ಚಿಂತೆ. ಹೀಗೆ ನೋಡಿ, ಶರೀರಕ್ಕೂ ಕೂಡ ತಲೆನೋವು ಅಂತ ಡಾಕ್ಟರ್ ಹತ್ರ ಹೋದ್ರೆ ತಲೆನೋವು ಕಡಿಮೆ ಮಾಡಿದ್ರು ಕೂಡ ಹೊಟ್ಟೆ ನೋವು ಬಂದಿರ್ತದೆ, ಹೊಟ್ಟೆ ನೋವು ಕಡಿಮೆ ಮಾಡೋದ್ರಲ್ಲಿ ಬೆನ್ನೋವು ಬಂದಿರ್ತದೆ. ಹೀಗೆ ನೋವುಗಳು ಏನಾಗ್ತವೆ, ಬರ್ತಾ ಹೋಗ್ತವೆ ಹೊರತು ಏನಾಗೋದಿಲ್ಲ, ಪರಿಹಾರ ಆಗೋದಿಲ್ಲ. ಬಾಬಾ ಸಿಗೋ ಮೊದಲು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ವು, ಕಡಿಮೆ ಆಗ್ತಾ ಇದ್ವು? ಜಾಸ್ತಿ ಜಾಸ್ತಿ ಬಾಬಾ ಸಿಕ್ಕಿದ ಮೇಲೆ ಕಡಿಮೆ ಕಡಿಮೆ. ಆಗ್ತದೆ. ಬಾಬಾ ಸಿಕ್ಕಿದ್ರೆ ಕಡಿಮೆ ಆಗೋದಿಲ್ಲ. ಬಾಬಾನ ಸರಿಯಾಗಿ ಉಪಯೋಗ ಮಾಡಿದ್ರೆ ಮಾತ್ರ ಆಗ್ತದೆ. ಸಿಕ್ಕಿದ ತಕ್ಷಣದಲ್ಲಿ ಕಡಿಮೆ ಆಗೋದಿಲ್ಲ. ಕೆಲವೊಂದ್ಸಲ ನಾವು ಬಾಬಾ ಸಿಕ್ಕಿದ ಮೇಲೂ ಕೂಡ ಜ್ಞಾನ ಸರಿಯಾಗಿ ಹೇಳಿಲ್ಲ, ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಲ್ಲ, ನಮ್ಮಿಂದ ಭಗವಂತನ ಹೆಸರನ್ನ ಹಾಳು ಮಾಡಿದ್ದಿದ್ರೆ ಅವಾಗ ಏನಾಗುತ್ತೆ? ಸ್ಥಿತಿ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಆ ಸ್ಥಿತಿ ಕಡಿಮೆ ಆಗ್ಬಿಡ್ತದೆ, ಶಾಪ ಸಿಗತ್ತೆ ಜನರಿಂದ ಆತ್ಮೀಯರೇ. ಅದಕ್ಕಾಗಿ ನಾವು ಗಮನವನ್ನ ಕೊಡಬೇಕಾಗ್ತದೆ. ಅದಕ್ಕಾಗಿ ಸತ್ಯುಗದಲ್ಲಿ ಆರಂಭದಲ್ಲಿ ಪಂಚತತ್ವನು ಕೂಡ ಸತೋ ಪ್ರಧಾನವಾಗಿತ್ತು, ಸರಿನಾ? ಆಮೇಲೆ ತ್ರೇತಾಯುಗದಲ್ಲಿ ಏನಾಯ್ತು? ಸತೋಗೆ ಬಂತು. ದ್ವಾಪರ ಯುಗದಲ್ಲಿ ರಜೋ, ಆಮೇಲೆ ಕಲಿಯುಗದಲ್ಲಿ ತಮೋ, ಕಲಿಯುಗದ ಅಂತ್ಯದಲ್ಲಿ ತಮೋ ಪ್ರಧಾನ. ಓಕೆ, ಒಂದು ಸಣ್ಣ ಮಗು ಪ್ರಪಂಚಕ್ಕೆ ಬಂದಿದೆ ಅಂತ ತಿಳ್ಕೊಳ್ಳಿ, ಅದು ದುಃಖದ ಜೊತೆ ಕನೆಕ್ಟ್ ಆಗಿರ್ತದ? ಇಲ್ಲ. ಇಲ್ಲ ತಾನೆ. ಅವಾಗ ಅದು ಸತೋ ಪ್ರಧಾನ ತಾನೆ, ಹೌದು ಹೌದು ಅಲ್ವೋ? ಹೌದು. ಹಾಗೆ ಇಲ್ಲಿ ಆತ್ಮೀಯರೇ, ಆ ಒಂದು ಮೂಲವಾದ ವಸ್ತುವಿಂದು ಸಪರೇಟ್. ಇವಾಗ ನೋಡಿ, ಒಂದು ಮಗು, ಅದು ಸ್ಕೂಲ್ ಟೈಮ್ ಬೇರೆ, ಸ್ಕೂಲಿನ ಸಮಯ, ಮದುವೆ ಆಗೋ ಸಮಯ ಬೇರೆ, ಗೃಹಸ್ಥಾಶ್ರಮ ಬೇರೆ, ವಾನಪ್ರಸ್ಥಾಶ್ರಮ ಬೇರೆ, ವಯಸ್ಸಾದ್ಮೇಲೆ ಮೈ ಪೂರ್ತಿ ಏನು ರೋಗ ತಗೊಳ್ಳುವಂತ ಸಮಯ ಬೇರೆ. ಹಾಗಾದ್ರೆ ಎಲ್ಲರದು ಅದೇ ರೀತಿ ಇರ್ತದ? ಒಬ್ಬರು ಮುದುಕರು ಇರ್ತಾರೆ, ಒಬ್ರು ಯಂಗ್ ಇರ್ತಾರೆ, ಒಬ್ರು ಗೃಹಸ್ಥಾಶ್ರಮದಲ್ಲಿ ಇರ್ತಾರೆ, ಹೌದಲ್ವಾ? ಅಂದ್ಮೇಲೆ ಪ್ರತಿಯೊಂದು ಆತ್ಮನ ಸತೋ ಪ್ರಧಾನತೆ, ತಮೋ ಪ್ರಧಾನತೆ, ರಜೋ ಪ್ರಧಾನತೆ ಬೇರೆ ಬೇರೆನೆ ಇರತ್ತೆ ಅಲ್ವಾ? ಸರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಪತಿಯ ಜೊತೆಗೆ ಜೋರಾಗಿ ಜಗಳ ಮಾಡ್ತಿದ್ದೀರಿ, ನಿಮ್ಗೆ ಯಾವ ಸ್ಟೇಜು? ತಮೋ ಪ್ರಧಾನನು ಸೇರಿಸ್ಕೊಳ್ಳಿ ಅದಕ್ಕೆ. ತಮೋ ಮನಸ್ಸಲ್ಲೇ ಜಗಳ ಮಾಡ್ತಿದ್ರೆ ತಮೋ, ಬಾಯಿಂದ ಜೋರಾಗಿ ಜಗಳ ಮಾಡ್ತಿದ್ರೆ ಯಾವುದು?
ಪ್ರಧಾನ. ಸರಿ. ಅದೇ ಮನೆಯಲ್ಲಿ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಚೆನ್ನಾಗಿ ಯೋಗ ಆಗ್ತಾ ಇದೆ, ಬಾಬಾ ಯೂಸ್ ಮಾಡ್ತಿದ್ದಾರೆ. ಅವಾಗ ಯಾವ ಸ್ಟೇಜು? ಸತೋ ಪ್ರಧಾನ. ಒಂದೇ ವ್ಯಕ್ತಿ, ಒಂದೇ ಮನೆಯಲ್ಲಿ, ಒಂದೇ ದಿನದಲ್ಲಿ, ಬೇರೆ ಬೇರೆ ಸಮಯದಲ್ಲಿ ನಮ್ದೇನಿರ್ತದೆ? ಬೇರೆ ಬೇರೆ ಸ್ಟೇಜ್ ಇರ್ತದೆ ಅಲ್ವಾ? ಬೆಳಿಗ್ಗೆ ಸ್ನಾನ ಮಾಡಿ ಬಟ್ಟೆ ಹಾಕೊಂಡಾಗ ನಿಮ್ ಸ್ಟೇಜ್ ಯಾವುದು? ಪ್ರಧಾನ ಸ್ಟೇಜ್. ಶರೀರದ ಒಳಗಿಂದ ಹೊರಗಡೆಯಿಂದ ಎಲ್ಲಾ ಕ್ಲೀನ್ ಮಾಡಿ ಕ್ಲೀನ್ ಆಗಿರೋ ಬಟ್ಟೆ ಹಾಕೊಂಡು ತಿಂಡಿ ಗಿಂಡಿ ಎಲ್ಲ ತಿಂದಿದ್ದೀರಿ. ರಜೋ ಅವಾಗ ನಿಮಗೆ ಸ್ಟೇಜ್ ರಜೋ ಯಾವುದು? ಪ್ರಧಾನ. ಸತೋಪ್ರಧಾನ. ಸತೋ ಪ್ರಧಾನ. ಓಕೆ, ಸರಿ. ಇಷ್ಟು ಮಾಡಿದ್ರು ಬೆಳಿಗ್ಗೆ 7 ಗಂಟೆಗೆ. ಎಷ್ಟು ಗಂಟೆಗೆ? ಬೆಳಿಗ್ಗೆ 10 ಗಂಟೆ ಆದಾಗ ಸತೋ. ಡೌನ್ ಸ್ವಲ್ಪ. ಸತೋ ಪ್ರಧಾನ ಸತೋಗ್ ಬಂತು, ಹೌದಾ? 1 ಗಂಟೆಗೆ ಬಂದಾಗ ಬಿಸಿಲಲ್ಲಿ ಹೋದಾಗ ರಜೋಗ್ ಬಂತು. ಸರಿನಾ? ಸರಿ. ಆಫೀಸಿಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಆಫೀಸಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ರೆ ಜೋರಾಗಿ ಮಳೆ ಬಂದ್ಬಿಡ್ತು. ಆವಾಗ ರಜೋ ಪ್ರಧಾನ. ತಮೋಗ್ ಬಂತು. ಯಾವ್ದಾಗ ಬಂತು? ತಮೋಗ್ ಬಂತು. ಅಲ್ಲಿ ಕೆಸರು ಇದೆ, ಮಣ್ಣು ಇದೆ, ಎಲ್ಲ ದಾರಿಲಿ ಬರ್ತಾ ಇರ್ಬೇಕಾದ್ರೆ ಛತ್ರಿ ತಗೊಂಡು ಹೋಗಿರ್ಲಿಲ್ವಾ? ಒಂದು ವೆಹಿಕಲ್ ಬಂದ್ಬಿಟ್ಟು ನೀರೆಲ್ಲ ಮೈ ಮೇಲೆ ಹಾರಿಸ್ಬಿಡ್ತು. ವಾವ್. ಅದ್ ಯಾವ ಸ್ಟೇಜು? ತಮೋನೆ. ಪ್ರಧಾನ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೆಂಗಿರ್ತದೆ ಶರೀರ? ಕನ್ನಡಿಯಲ್ಲಿ ನೋಡಿ ಹೆಂಗಿರ್ತದೆ? ಕ್ಲೀನ್ ಆಗಿರ್ತದೆ. ಸಾಯಂಕಾಲ ಹಾಗೇ ಮಳೆ ನೀರೆಲ್ಲ ನೆನೆಸ್ಕೊಂಡ್ಬಿಟ್ಟು ಕನ್ನಡಿ ಎದುರುಗಡೆ ಬಂದಿದ್ಕೊಳ್ಳಿ ಹೆಂಗಿರ್ತದೆ? ಗಲೀಜಾಗಿರುತ್ತೆ. ಬೆಳಿಗ್ಗೆ ಹೋಗಿದ್ ನಾನೇನಾ ಅಂತ ನಿಮ್ಗೆ ಡೌಟ್ ಬರ್ತದೆ. ನಾನು ಹಾಕೊಂಡು ಹೋಗಿದ್ ಬಿಳಿ ಬಟ್ಟೆನಾ ಅಂತ ಡೌಟ್ ಬರ್ತದೆ. ಯಾಕೆ? ಅದ್ರ ಮೇಲೆ ಅಷ್ಟು ಮೆತ್ಕೊಂಡಿದೆ ತಾನೆ. ಅಂದ್ಮೇಲೆ ಒಂದು ದಿನದಲ್ಲಿ ನಮ್ಮ ಸ್ಟೇಜ್ಗಳ ಪಾಸ್ ಆಯ್ತೋ ಆಗಿಲ್ವೋ? ಹಾಗೆ. ಮನೆಗೆ ಬಂದ್ಮೇಲೆ ಮತ್ತೆ ವಾಪಸ್ ಆ ಮನೆಯಲ್ಲಿ ನಾನು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಾನು ತಮೋ ಪ್ರಧಾನದಿಂದ ಯಾವ್ದಕ್ಕೆ ಬರ್ತೇನೆ? ಸತೋ. ಸತೋ. ಸತೋ ಪ್ರಧಾನಕ್ಕೆ ಬರ್ತೇನೆ ತಾನೆ. ಹಾಗೆ ಯೋಗ ಯಾವುದೇ ಒಂದು ವಸ್ತು ಇಲ್ಲಿ ಅಥವಾ ಆತ್ಮದ ಸ್ಥಿತಿಯಲ್ಲಿ ಡೌನ್ ಟ್ರೆಂಡಿಗೆ ಏನ್ ಹೇಳ್ತಾರೆ? ಸತೋ ಪ್ರಧಾನ, ರಜೋ, ತಮೋ, ತಮೋ ಪ್ರಧಾನ ಅಂತ ಹೇಳ್ತಾರೆ. ಅಪ್ ಟ್ರೆಂಡಿಗೆ ಏನ್ ಹೇಳ್ತಾರೆ? ಸತೋ ಸತೋ ಪ್ರಧಾನ. ಅದನ್ನು ಕೂಡ ರಿವರ್ಸ್ ಅಲ್ಲೇ ಬರ್ಬೇಕಾಗ್ತದೆ. ತಮೋ ಪ್ರಧಾನದಿಂದ ತಮೋ, ತಮೋದಿಂದ ರಜೋ, ರಜೋದಿಂದ ರಜೋ ಪ್ರಧಾನ, ಆಮೇಲೆ ಸತೋ, ಆಮೇಲೆ ಸತೋ ಪ್ರಧಾನಕ್ಕೆ ಬರಬೇಕಾಗ್ತದೆ. ಅದಕ್ಕಾಗಿ ನಿಮ್ಮ ಲೆವೆಲ್ ಅನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಯಾವ ಲೆವೆಲ್ ಅಲ್ಲಿ ಇದ್ದೀರಾ? ಎಲ್ಲರೂ ಕೂಡ ಒಂದೇ ಲೆವೆಲ್ ಅಲ್ಲಿ ಸದಾ ಇರ್ಲಿಕ್ಕೆ ಆಗೋದಿಲ್ಲ. ಲೆವೆಲ್ ಏನಾಗ್ತಾ ಇರ್ತದೆ? ಆಗ್ತಾ ಇರ್ತದೆ ಇರಲ್ವೋ? ಪ್ರತಿದಿನನೂ ಕೂಡ ಸಂಪಾದನೆ ಆಗ್ತಾ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದ್ಸಲ ಸಂಪಾದನೆ ಖಾಲಿನೂ ಕೂಡ ಆಗ್ತಾ ಇರ್ತದೆ. ಆದ್ರೆ ಒಂದು ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ನೋಡಿದಾಗ ನನ್ನ ಅಕೌಂಟ್ ಅಲ್ಲಿ ಏನಾಗಿರ್ಬೇಕು? ಜಮಾ. ಯಾವುದೋ ಒಂದು ಕಾರಣದಿಂದ ಮದುವೆ ಮನೆಗೆ ಹೋಗ್ಬೇಕಾಗಿ ಬರ್ತದೆ, ತವ್ರ ಮನೆಗೆ ಹೋಗ್ಲಿಕ್ಕೆ ಬರ್ತದೆ. ಒಂದು ವಾರ ಸಾಧನೆ ಆಗದೆ ಇರಬಹುದು. ಆದ್ರೆ ಮತ್ತೆ ವಾಪಸ್ ಮನೆಗೆ ಬಂದಾಗ ಅದನ್ನೇನ್ ಮಾಡ್ಕೊಳ್ಬೇಕು? ತಕ್ಷಣದಲ್ಲಿ ನಾವು ಸರಿ ಮಾಡ್ಕೊಳ್ಬೇಕಾಗ್ತದೆ. ಸತೋ ಪ್ರಧಾನದ ಕಡೆಗೆ ಹೋಗ್ಬೇಕಾಗ್ತದೆ. ಅದ್ರ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಓಕೆ, ಸರಿ. ಪರಮಾತ್ಮ ಸಿಗುವವರೆಗೂ ನಾವೇನ್ ಮಾಡಿದ್ವಿ? ಕೆಳಗಡೆ ಇಳಿತಾ ಬಂದ್ವಿ ಆತ್ಮೀಯರೇ. ಇವಾಗ ನಮ್ಗೆ ಭಗವಂತ ಸಿಕ್ಕಿದ್ದಾರೆ. ನಾವೇನ್ ಮಾಡ್ಬೇಕು? ಸತೋ ಪ್ರಧಾನದ ಕಡೆಗೆ ಹೋಗ್ತಾ ಇರಬೇಕಾಗ್ತದೆ. ಓಕೆನಾ? ಅವಾಗ ನಿಮ್ಮಲ್ಲಿ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಯಾವುದಲ್ಲಿ ಇದ್ದೇನೆ? ನೀವು ಎಷ್ಟು ಸತೋ ಪ್ರಧಾನದ ಕಡೆಗೆ ಹೋಗ್ತಾ ಇರ್ತೀರೋ ಅಷ್ಟು ಭಗವಂತ ನಿಮ್ಮನ್ನೇನು ಮಾಡ್ತಾ ಇರ್ತಾರೆ? ಯೋಗ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಇದ್ರಿ, ಹಲ್ಲು ಉಜ್ಜಿದ್ರಿ, ಏನಾಗ್ತಾ ಇದೆ? ಸತೋ ಪ್ರಧಾನದ ಕಡೆ ಹೋಗ್ತಾ ಇದ್ರಿ. ಮುಖ ತೊಳ್ಕೊಂಡ್ರಿ, ಎಲ್ಲಿ ಹೋಗ್ತಾ ಇದ್ದೀರಿ? ಸತೋ ಪ್ರಧಾನದ ಕಡೆಗೆ. ಸ್ನಾನ ಮಾಡ್ತಿದ್ರಿ, ಎಲ್ಲಿ ಹೋಗ್ತಾ ಇದ್ದೀರಿ? ಸತೋ ಪ್ರಧಾನದ ಕಡೆಗೆ. ಊಟ ಮಾಡ್ತಿದ್ರಿ, ಯಾವ್ದು ಕಡೆ ಹೋಗ್ತಿದ್ದೀರಿ? ಸತೋ ಪ್ರಧಾನ ಅಲ್ವಾ? ಎಲ್ಲಾ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಏನಾಗ್ತಾ ಇದೆ? ರಜೋ. ಡೌನ್ ಆಗ್ತಾ ಇದೆ. ಅದಕ್ಕಾಗಿ ಪ್ರತಿದಿನ ನಿಮ್ಮ ಲೆವೆಲ್ ಅನ್ನ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಾಗ್ತದೆ? ಚೆಕ್ ಮಾಡ್ಲಿಕ್ಕೆ ಬರುತ್ತಾ? ಇನ್ನು ಮೇಲೆ ಏನ್ ಮಾಡಿ? ಮಾಡ್ಕೊಳ್ಳಿ. ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ? ಬಾಬನ ಪ್ರಶ್ನೆ ಮಕ್ಕಳೇ, ಕನ್ನಡಿಯಲ್ಲಿ ಮುಖ ನೋಡ್ಬಿಟ್ಟು ಮುಖದ ಮೇಲಿರುವಂತ ಮಸಿ ತೆಗಿಲಿಕ್ಕೆ ಬರ್ತದಾ? ಬರಲ್ವಾ? ಇನ್ ದೊಡ್ಡ ಪ್ರಶ್ನೆ ನಾನು ಕೇಳ್ತೀನಿ. ಸರಿ. ಕಪ್ಪಗಿರೋ ಚರ್ಮ ಬೆಳ್ಳಗಾಗ್ಬೇಕು ಅಂತ ಫೇರ್ ಅಂಡ್ ಲವ್ಲಿ ಹಚ್ಕೊಳಿಕ್ ಬರುತ್ತಾ?
ಎಲ್ಲ ಕರೆಕ್ಟ್ ಆಗಿ ಲೆವೆಲ್ ಕರೆಕ್ಟ್ ಆಗಿ ಟಚ್ ಮಾಡಬೇಕು ಅಂತ ಬಿಟ್ಟು ಬರುತ್ತಾ? ಅದು ಬರ್ತದೆ. ಯಾವ್ದು ಬರೋದಿಲ್ಲ? ಮುರಳಿ ಹೇಳುವಂತ ಕನ್ನಡಿಯಲ್ಲಿ ಆತ್ಮಿಕ ಸ್ಥಿತಿನ ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಬರೋದಿಲ್ಲ. ಅದು ಬರದೇ ಇರುವಂತ ಕಾರಣದಿಂದಾನೇ ನೀವು ಕೇಳ್ತಾ ಇದ್ದೀರಿ, ಅಣ್ಣವರೇ ಬಾಬಾ ಸತೋ ಪ್ರಧಾನ ಅಂದ್ರೇನು, ತಮೋ ಪ್ರಧಾನ ಅಂತಂದೇನು? ಶರೀರದ ಬಗ್ಗೆ ಟಕ್ಕದ ಇದು ಗೊತ್ತಿದೆ, ಅಣ್ಣವ್ರು ಹಲ್ಲು ಉಜ್ಜೋದು ಗೊತ್ತಿದೆ, ಫೆರನ್ ಲೆವೆಲ್ ಹಚ್ಚೋದು ಗೊತ್ತಿದೆ ನನಗೆ, ನಾನು ಹಚ್ಕೊಳ್ದಿದ್ರೆ ಬೇರೆ ಹಚ್ಕೊಂಡಿದ್ದು ನನಗೆ ಗೊತ್ತಿದೆ. ಅದು ಆತ್ಮದ ಬಗ್ಗೆ ಹೇಳಿದಾಗ ಯೋಚನೆ ಮಾಡ್ತೀವಿ, ಏನಪ್ಪ ಇದು ಬಾಬಾ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ಅದನ್ನು ನಮ್ಮ ಜೀವನದಲ್ಲಿ ಕಾರ್ಯಗತ ಮಾಡದೇ ಇರುವಂತ ಕಾರಣದಿಂದ ಬಾಬಾ ಏನ್ ಹೇಳ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ ಅಲ್ವಾ? ಆದ್ಮೇಲೆ ನಾವ್ ಯಾವ ಕಡೆ ಹೋಗ್ಬೇಕು ಇವಾಗ? ಸತೋ ಪ್ರಧಾನಕ್ಕೆ. ತಮೋ ಪ್ರಧಾನದ ಕಡೆ ಹೋಗ್ಬೇಕಾ ಸತೋ ಪ್ರಧಾನದ ಕಡೆ ಹೋಗ್ಬೇಕಾ? ಸತೋ ಪ್ರಧಾನಕ್ಕೆ. ಆ? ಸತೋ ಅದು ಯಾರಿಗೂ ಗೊತ್ತಾಗ್ತದೆ? ನಮ್ಗೆ ಗೊತ್ತಾಗ್ತದೆ. ಆ ನಮ್ಗೆ ಗೊತ್ತಾಗ್ತದೆ. ಒಂದು ಪೇಷಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಟ್ರೀಟ್ಮೆಂಟ್ ಯಾರು ಕೊಡ್ತಾರೆ? ಡಾಕ್ಟರ್. ಸರಿ, ನೋವು ಕಡಿಮೆ ಆಗ್ತಾ ಇದೆಯೋ ಇಲ್ವೋ, ರೋಗ ಗುಣ ಆಗ್ತಿದೆಯೋ ಯಾರಿಗೆ ಗೊತ್ತಾಗ್ತದೆ? ನರ್ಸಿಗೆ ಗೊತ್ತಾಗ್ತದೆ, ಬೆಡ್ಸ್ ರೋಗಿಗೆ ಪೇಷಂಟ್ಗೆನೆ ಗೊತ್ತಾಗುತ್ತೆ. ನೀವ್ಯಾರು? ನೀವು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡಾಗ್ತಾನೆ ಗೊತ್ತಾಗ್ತದೆ ನಿಮ್ಗೇನು ಅಂತ. ಹೌದು. ಹೌದು. ಟ್ರೀಟ್ಮೆಂಟೇ ತಗೊಂಡಿಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ? ಅಂದ್ರೆ ಆತ್ಮೀಯರೇ, ಪ್ರತಿದಿನ ಆತ್ಮ ಶುದ್ಧಿ, ಆತ್ಮ ಸ್ವಚ್ಛತೆ, ಆತ್ಮದ ಅಭಿವೃದ್ಧಿ, ಆತ್ಮದಲ್ಲಿ ವಿಶೇಷತೆ ತುಂಬುವುದ ಕಡೆ ನಿಮ್ಮ ಗಮನ ಇದೆ, ಅದರ ಅನುಭವ ಆಗ್ತಾ ಇದೆ ಅಂತಂದ್ರೆ ನೀವ್ ಯಾವ್ದ ಕಡೆ ಹೋಗ್ತಾ ಇದ್ದೀರಿ? ಸತೋ ಪ್ರಧಾನ. ಆತ್ಮ ಸತ್ಯ ತಾನೇ? ಹೌದು. ಸತ್ಯ. ಆತ್ಮದ ಕಡೆ ಹೋಗ್ತಾ ಇದ್ದೀರಿ. ನನಗೆ ಹೆಸರು ಬೇಕು, ಕೀರ್ತಿ ಬೇಕು, ಅಭಿಮಾನ ಬೇಕು, ಜನ ಹೊಗಳಬೇಕು, ಯಾವ್ದ ಕಡೆ ಹೋಗ್ತಾ ಇದ್ದೀರಿ? ರಜೋ. ತಮೋ ಪ್ರಧಾನ. ಅಭಿಮಾನ ಎಲ್ಲ ವಿಕಾರ ಅಲ್ವಾ? ಹ್ಮ್. ಬಾಬನ ಮಗು ಆದ ಮೇಲೂ ಕೂಡ, ಈಶ್ವರ್ಯ ಸೇವೆ ಮಾಡಿದ ಮೇಲೂ ಕೂಡ ಈ ನಿರೀಕ್ಷೆನ ನೀವು ಇಟ್ಕೊಂಡಿದ್ದೀರಿ ಅಂತಂದ್ರೆ ನೀವು ತಮೋ ಪ್ರಧಾನತೆ ಕಡೆನೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಆಚಾರ ವಿಚಾರ. ಇವಾಗ ನೋಡಿ ಆತ್ಮೀಯರೇ, ಇವತ್ತಿನ ಜನ ಇದಾರಲ್ಲ, ಹಳೆ ಕಾಲದಲ್ಲಿ ನಿಮ್ಮೂರಿನಲ್ಲಿ ಹೋಟೆಲ್ಗಳಿದ್ವಾ? ಇಲ್ಲ. ನೆಂಟೆಲ್ಲ ಬಂದವರು ಊರಿಗೆ ಬಂದ್ರೆ ನೆಂಟರ ಮನೆಗೆ ಹೋಗ್ಬಿಟ್ಟೆ ತಾನೆ ಊಟ ತಿಂಡಿ ಮಾಡೋರು. ಸರಿ, ಆಮೇಲೆ ಏನಾಯ್ತು? ಹೋಟೆಲ್ ಜಾಸ್ತಿ ಆದ್ರು. ವೆಜಿಟೇರಿಯನ್ ಹೋಟೆಲ್ಗಳು ಬಂದ್ವು, ಹೌದಾ? ಇವಾಗ ಮನೆಗೆ ಬರ್ತದೆ. ನಾನ್ ವೆಜ್ ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ ಜಾಸ್ತಿ ಆಗಿದೆ, ಹೌದು ಅಲ್ವೋ? ಹಳೆ ಕಾಲದಲ್ಲಿ ಜನ ಡ್ರೆಸ್ ಹೆಂಗ್ ಹಾಕೊಳ್ತಿದ್ರು, ಈಗಿನ ಕಾಲದಲ್ಲಿ ಜನ ಡ್ರೆಸ್ ಹಂಗೆ ಹಾಕೊಳ್ತಿದ್ರು. ಪ್ರಪಂಚ ತಮೋ ಪ್ರಧಾನದ ಕಡೆ ಹೋಗ್ತಾ ಇದೆಯೋ ಸತೋ ಪ್ರಧಾನದ ಕಡೆ ಹೋಗ್ತಾ ಇದೆಯೋ? ಪ್ರತಿಯೊಂದು ಆತ್ಮನಲ್ಲಿ ಕ್ರೋಧ ಆಡೋದು ಬಗು 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 ಬಗ ಅಂತ ಏನಾಗ್ತಾ ಇರ್ತದೆ ಹೊರಗಡೆ. ಸಣ್ಣ ಮಕ್ಕಳಲ್ಲಿ ದೊಡ್ಡ ಎಲ್ಲರ ಹತ್ರ ಇದೆ ಅಂದ್ಮೇಲೆ ಅದೆಲ್ಲವನ್ನ ಶುದ್ಧ ಮಾಡೋದು ಬೇಕಾಗಿರೋದು ಯಾರು? ಪರಮಾತ್ಮ ನಮ್ಮ ಮೂಲಕ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರತಿದಿನ ನಿಮ್ಮ ಲೆವೆಲ್ ಅನ್ನ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಹೇಗೆ ಶರೀರದಿಂದ ಮುಖವನ್ನ ಚೆಕ್ ಮಾಡ್ಕೊಳ್ತಿರೋ, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತಿರೋ, ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಎಷ್ಟಿದೆ ಅಂತ ಚೆಕ್ ಮಾಡ್ತಿರೋ, ನೀರಿನ ಟ್ಯಾಂಕ್ ಅಲ್ಲಿ ನೀರ್ ಎಷ್ಟಿದೆ ಅಂತ ಚೆಕ್ ಮಾಡ್ತಿರೋ, ಅದೇ ರೀತಿ ಪ್ರತಿದಿನ ಏನ್ ಚೆಕ್ ಮಾಡ್ಬೇಕು? ನನ್ನ ಮಾನಸಿಕ ಸ್ಥಿತಿಯನ್ನು ನಾನು ಚೆಕ್ ಮಾಡ್ಕೊಳ್ಬೇಕು. ಪ್ರತಿದಿನ ನಾನು ಸತ್ಯದೆಗಡೆ ಹೋಗ್ತಾ ಇದ್ದೇನಾ? ಎಷ್ಟು ನೀವು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀರೋ ಅಷ್ಟು ನೀವು ಯಾವ್ದಲ್ಲಿದ್ದೀರಿ? ಸತೋ ಪ್ರಧಾನ. ದೇಹ ಬಾಂಧ ಸ್ಥಿತಿಯಲ್ಲಿ ಇದ್ದಷ್ಟು ತಮೋ ಪ್ರಧಾನ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳೋದ ಮೂಲಕ ಏನ್ ಮಾಡಿ, ನಿಮ್ಮ ಜೀವನವನ್ನ ದಯವಿಟ್ಟು ಬದಲಾವಣೆ ಮಾಡ್ಕೊಳ್ಳಿ. ಓಕೆ, ಓಂ ಶಾಂತಿ.